ಸಾರಿ ಗಾಯ್ಸ್, ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಬಟ್ ಆದ್ರೆ ಕಾಪರೇಟ್ ಸ್ಟ್ರೈಕ್ ಬಿದ್ಬಿಟ್ಟಿತ್ತು. ಆದ್ರಿಂದ 1 ವೀಕ್ ವಿಡಿಯೋನೇ ಅಪ್ಲೋಡ್ ಮಾಡದೇ ಇರೋ ತರ ಆಗೋಗಿತ್ತು. ಆದ್ರಿಂದಾನೇ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋಕೆ ಆಗಿರ್ಲಿಲ್ಲ. ಅದಕ್ಕೆ ಮತ್ತೆ ಆ ವಿಡಿಯೋದಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಮೈಂಡ್, ಮತ್ತೆ ಈ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ, ಆವಾಗಲೇ ನಿಮ್ಮಿಂದ ಇನ್ನೊಬ್ರು ನೋಡೋಕೆ ಚಾನ್ಸಸ್ ಸಿಗುತ್ತೆ. ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಗೊತ್ತಾ? ಒಂದು ಸೂಪರ್ ಆದ ಹಾರರ್ ಮೂವಿಯನ್ನ ತಂದಿದ್ದೀನಿ. ಒನ್ ಲೈನರ್ ಹೇಳ್ತೀನಿ ಕೇಳಿ. ಒಂದು ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ಒಂದು ಫ್ಯಾಮಿಲಿ ಪಿಕ್ನಿಕ್ ಹೋಗ್ತಾರೆ. ಆ ಕಾಡು ಒಳಗಡೆ ಹೋಗಿದ್ದ ಫ್ಯಾಮಿಲಿ ಒಂದು ಡಿಫರೆಂಟ್ ಆದ ವಿಷಯವನ್ನ ನೋಡ್ತಾರೆ. ಅಂತಹ ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ಒಂದೇ ಒಂದು ಡೋರ್ ಮಾತ್ರ ಒಬ್ಬೊಂಟಿಯಾಗಿ ನಿಂತಿದೆ. ಅದು ಮಾತ್ರ ಇಲ್ಲ, ಡೋರ್ಗೆ ಫುಲ್ ಚೈನನ್ನ ಹಾಕಿ ಕಟ್ಟಿ ಹಾಕಿ ಮಡಗಿದೆ. ಅದನ್ನ ನೋಡುವ ಫ್ಯಾಮಿಲಿ, ಏನಿದು ಇಂತಹ ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ಒಂದು ಡೋರ್ ಮಾತ್ರ ಒಬ್ಬೊಂಟಿಯಾಗಿ ನಿಂತಿದೆಯಲ್ಲ ಅಂತ ಫಸ್ಟ್ ಯೋಚನೆ ಮಾಡ್ತಾರೆ ಫ್ಯಾಮಿಲಿ. ನಂತರ ನಮ್ಮ ಮನೆಯಲ್ಲೂ ಒಂದು ರೂಮಿಗೆ ಡೋರ್ ಇಲ್ವಲ್ಲ, ಸರಿ ಓಕೆ, ಈ ಡೋರ್ ಅನ್ನ ತಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಫಿಕ್ಸ್ ಮಾಡೋಣ ಅಂತ ಅದೇ ತರ ಅವರ ಮನೆಗೆ ಈ ಮರ್ಮವಾದ ಡೋರ್ ಅನ್ನ ತಗೊಂಡು ಹೋಗಿ ಫಿಕ್ಸ್ ಮಾಡ್ತಾರೆ. ಅಷ್ಟೇ, ಅಲ್ಲಿಂದಾನೆ ಕತೆ ಶುರುವಾಗುತ್ತೆ. ಅದು ಸಾಮಾನ್ಯವಾದ ಡೋರ್ ಅಲ್ಲ, ತುಂಬಾನೇ ಹಾರರ್ ಆದ ಡೋರ್. ಅದು ಮಾತ್ರ ಇಲ್ಲ, ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂತಹ ಡೋರ್ ಅದು. ಸೊ ಅಂತಹ ಡೋರ್ ಹತ್ರ ಸಿಗಾಕೊಂಡ ಈ ಫ್ಯಾಮಿಲಿ ಏನೆಲ್ಲ ಕಷ್ಟ ಪಡ್ತಾರೆ, ಅದ್ರ ಹತ್ರ ಇಂದ ತಪ್ಪಿಸಿಕೊಂಡು ಬರೋದಕ್ಕಾಗಿ ಏನೆಲ್ಲ ಟ್ರೈ ಮಾಡ್ತಾರೆ ಅನ್ನೋದನ್ನ ಸೂಪರ್ ಆಗಿ ಹಾರರ್ ಆಗಿ ತುಂಬಾನೇ ಥ್ರಿಲ್ಲರ್ ಆಗಿ ಹೇಳಿರುವ ಮೂವಿನೇ ಡೋರ್ ಇನ್ ದಿ ವುಡ್ಸ್. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ಒಂದೇ ಒಂದು ಡೋರ್ ಮಾತ್ರ ಒಬ್ಬೊಂಟಿಯಾಗಿ ನಿಂತಿದೆ. ಅದು ಮಾತ್ರ ಇಲ್ಲ, ಡೋರ್ ಅನ್ನ ಫುಲ್ ಚೈನ್ಸ್ ಅನ್ನ ಹಾಕಿ ಕಟ್ಟಿ ಹಾಕಿ ಮಡಗಿದೆ. ಹಾಗೆ ಆ ಡೋರ್ ಹತ್ರ ಹೋಗ್ಬೇಕಾದ್ರೆ ಚಿಕ್ಕ ಮಕ್ಕಳು ಅಳುವ ಸದ್ದು ಕೇಳುತ್ತೆ. ಇವಾಗ ಹಾಗೆ ಕಟ್ ಮಾಡಿ ಈ ಮೂವಿಯ ಹೀರೋಯಿನ್ ಈವಾವನ್ನ ನಮಗೆ ತೋರಿಸ್ತಾರೆ. ಈವ ಯಾರು ಅಂದ್ರೆ, ಈವ ಒಂದು ಕಾರ್ಪೆಂಟರ್. ಇವಾಗ ಆ ಊರಿಗೆ ಹೊಸದಾಗಿ ಶಿಫ್ಟ್ ಆಗಿ ಬಂದಿದ್ದಾರೆ ಈವ ಅವರ ಫ್ಯಾಮಿಲಿ. ಆದ್ರಿಂದ ಅವರ ಮನೆಗೆ ಬೇಕಾಗಿರುವ ಕಾರ್ಪೆಂಟಿಂಗ್ ಕೆಲಸವನ್ನೆಲ್ಲ ಈವಾನೇ ಮಾಡ್ತಾ ಇರ್ತಾರೆ. ಆಮೇಲೆ ಅವರ ಮಗನನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ ಬಂದಿರ್ತಾರೆ. ಆ ಜಾಗದಲ್ಲಿ ಅವರ ಹಸ್ಬೆಂಡ್ ಕೂಡ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಇವರ ಹೆಸರು ರೆಡ್. ಗಂಡ ಹೆಂಡತಿ ಮಾತಾಡ್ಕೋತಾರೆ. ಇವಾಗ ನೋಡಿ, ಮನೆಯಲ್ಲಿದ್ದ ಕಾರ್ಪೆಂಟಿಂಗ್ ಕೆಲಸ ಎಲ್ಲವನ್ನು ನಾನೇ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಬಟ್ ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ನಮ್ಮ ಹೊಸ ಮನೆಯಲ್ಲಿ ಕ್ಲೋಸೆಟ್ ರೂಮಿಗೆ ಮಾತ್ರ ಡೋರ್ ಸಿಗಲಿಲ್ಲ. ಅದನ್ನ ಮಾತ್ರ ಫಿಕ್ಸ್ ಮಾಡಿಬಿಟ್ರೆ ಸಾಕು ಅಂತ ಇಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಸ್ಕೂಲ್ ಪ್ರಿನ್ಸಿಪಲ್ ಇವರ ಹತ್ರ ಮಾತಾಡೋಕೆ ಬರ್ತಾರೆ. ನಿಮ್ಮ ಮಗ ಕೇನನ್ನ ಈ ಸ್ಕೂಲಲ್ಲಿ ಸೇರ್ಸೋದಕ್ಕಾಗಿ ಎಲ್ಲ ಫಾರ್ಮಾಲಿಟೀಸ್ ಅನ್ನು ನಾವು ಮುಗಿಸ್ಬಿಟ್ಟಿದೀವಿ, ಬೇಗನೆ ನಿಮ್ಮ ಮಗ ಇಲ್ಲೇ ಸೆಟ್ ಆಗ್ಬಿಡ್ತಾನೆ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಚಿಕ್ಕ ಹುಡುಗ ಕೇನನ್ನ ನಮಗೆ ತೋರಿಸ್ತಾರೆ. ಆ ಹುಡುಗನನ್ನು ನೋಡಿದ್ರೆ ಪಾರ್ಕ್ ಅಲ್ಲಿ ಒಂದು ಚಿಕ್ಕ ಕಾರನ್ನ ಇಟ್ಟು ಆಟ ಆಡ್ತಾ ಇರ್ತಾನೆ ಹುಡುಗ. ಅವನಿಗೆ ಕಾರ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಅಷ್ಟೇ, ಯಾವಾಗಿನ ತರನು ಒಂದು ಹೊಸ ಹುಡುಗ ಬಂದಿದ್ದ ತಕ್ಷಣ ಆ ಊರಲ್ಲಿರುವ ಆಲ್ರೆಡಿ ಇರುವ ಸ್ಟೂಡೆಂಟ್ಸ್ ಎಲ್ಲ ಹುಡುಗನನ್ನ ತುಂಬಾನೇ ಟೀಸ್ ಮಾಡ್ತಾ ಇರ್ತಾರೆ, ಬುಲ್ಲಿ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಬರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ಮಗನಿಗೆ ತುಂಬಾನೇ ಇಷ್ಟವಾಗಿದ್ದ ಒಂದು ಕಾರ್ ಗಿಫ್ಟ್ ಅನ್ನ ಕೊಡ್ತಾರೆ. ಅದು ಒಂದು ಯೆಲ್ಲೋ ಕಲರ್ ಕಾರ್. ಅದನ್ನ ನೋಡಿದ ತಕ್ಷಣ ಹುಡುಗ ತುಂಬಾನೇ ಖುಷಿ ಆಗ್ತಾನೆ. ಬಟ್ ಆದ್ರೂ ಕೂಡ ಏನೋ ಒಂದು ಫೀಲಿಂಗ್ಸ್ ಅಲ್ಲಿ ಇರ್ತಾ ಇದ್ದಾನೆ ಹುಡುಗ. ಯಾಕೆ ಅಂದ್ರೆ ಹೊಸ ಊರಿಗೆ ಬಂದಿದ್ದಾರೆ, ಅಲ್ಲಿರುವ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ನಮ್ಮ ಹುಡುಗನನ್ನ ಬೈತಾ ಇದಾರಂತೆ. ಅದನ್ನ ಅವರ ತಾಯಿಗೆ ಕಂಪ್ಲೇಂಟ್ ಆಗಿ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ಆಕ್ಚುಲಿ ಹುಡುಗ ಹೇಗೆ ಅಂದ್ರೆ ಒಂದು ಸ್ಪೆಷಲ್ ಚೈಲ್ಡ್, ಆದ್ರಿಂದ ಡಾಕ್ಟರ್ಸ್ ಎಲ್ಲ ಇವನನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡುವ ಅಂತಹ ಸ್ಕೂಲ್ ಅಲ್ಲಿ ಜಾಯಿನ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಆದ್ರೆ ಪೇರೆಂಟ್ಸ್ ಗೆ ಇವಾಗ ಅಂತಹ ಸ್ಕೂಲ್ ಅನ್ನ ಅಫೋರ್ಡ್ ಮಾಡೋಕೆ ಆಗ್ತಾ ಇಲ್ಲ. ಆದ್ರಿಂದಾನೇ ಇಂತಹ ಸ್ಕೂಲಿಗೆ ಜಾಯಿನ್ ಮಾಡಿದ್ದಾರೆ ಪೇರೆಂಟ್ಸ್. ಅದನ್ನ ಈ ಹುಡುಗನಿಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಾಯಿ, ನೋಡಪ್ಪ, ತಂದೆ ಅವರ ಕೆಲಸಕ್ಕಾಗಿ ನಾವು ಈ ಊರಿಗೆ ಶಿಫ್ಟ್ ಆಗಿದ್ದೀವಿ, ನಿಮ್ಮ ತಂದೆಗೆ ಮಾತ್ರ ಒಳ್ಳೆ ಕೆಲಸ ಸಿಕ್ಬಿಟ್ರೆ ಮತ್ತೆ ನಾವು ನಮ್ಮ ಊರಿಗೇನೆ ಹೋಗ್ಬಿಡೋಣ ಅನ್ನೋ ತರ ಹೇಳಿ ಅವನನ್ನ ಸಮಾಧಾನ ಮಾಡ್ತಾರೆ ತಾಯಿ. ಆಮೇಲೆ ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋಯಿನ್ ಅವರ ಮನೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಏನು ಅಂತ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ವೈಟ್ ಕೋಟ್ ಅನ್ನು ವೈಟ್ ಕ್ಯಾಪ್ ಅನ್ನು ಹಾಕೊಂಡು ಒಬ್ಬರು ನಿಂತಿದ್ದಾರೆ. ಯಾರು ಇವರು ಅಂತ ನೋಡಿದ್ರೆ ಇವರೊಬ್ಬರು ಜ್ಯೋತಿಷಿಯರು. ಇವರ ಹೆಸರು ಯುರೇಯ. ಟೇಲೆಟ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಅದನ್ನ ಯೂಸ್ ಮಾಡಿ ಫ್ಯೂಚರ್ ಅನ್ನ ಕಂಡುಹಿಡಿಯೋದಕ್ಕೆ ಇಮ್ಯಾಜಿನ್ ಮಾಡಿ ನೋಡೋಕೆ ಆಗುತ್ತೆ ಇವರ ಕೈಯಲ್ಲಿ. ಅಂದ್ರೆ ಇವರ ಕೈಯಲ್ಲಿ ಫ್ಯೂಚರ್ ಅನ್ನ ಪ್ರೆಡಿಕ್ಟ್ ಮಾಡೋಕೆ ಆಗುತ್ತೆ. ಸೊ ಈ ತರ ಜ್ಯೋತಿಷ್ಯ ನೋಡೋದ್ರಲ್ಲಿ ನಮ್ಮ ಹೀರೋಯಿನ್ ಗೆ ಇಂಟ್ರೆಸ್ಟ್ ಇದೆ. ಆದ್ರಿಂದಾನೆ ಪರ್ಸನಲ್ ಆಗಿ ಕರ್ಸಿದ್ದಾರೆ ಮನೆಗೆ. ಇವಾಗ ಫಸ್ಟ್ ಅವರ ಗಂಡನಿಗೆ ಕಾರ್ಡ್ಸ್ ಅನ್ನು ನೋಡ್ತಾರೆ ನಮ್ಮ ಹೀರೋಯಿನ್. ಸೊ ಕಾರ್ಡ್ಸ್ ಅನ್ನೆಲ್ಲ ಎತ್ತಿ ಹಾಕಿ ನೋಡ್ಬಿಟ್ಟು, ನಿಮ್ಮ ಗಂಡನಿಗೆ ಫ್ಯೂಚರ್ ತುಂಬಾನೇ ಚೆನ್ನಾಗಿದೆ, ಹೊಸ ಪ್ಲೇಸ್ ಗೆ ಬಂದಿದ್ದೀರಾ, ಆದ್ರಿಂದ ನಿಮಗೆ ಇಲ್ಲಿ ಹೊಸ ಊರು ಅನ್ನೋದ್ರಿಂದ ತುಂಬಾನೇ ಆಪರ್ಚುನಿಟೀಸ್ ಇರುತ್ತೆ ಅನ್ನೋ ರೀತಿ ಹೇಳ್ತಾರೆ. ಸರಿ ಮೇಡಮ್, ಇವಾಗ ನಿಮಗಾಗಿ ಕಾರ್ಡ್ಸ್ ಅನ್ನ ನೋಡೋಣ ಅಂತ ಹೇಳ್ತಾರೆ ಯುರೇಯ. ಅದೇ ತರ ನಮ್ಮ ಹೀರೋಯಿನ್ ಗೂ ಕಾರ್ಡ್ಸ್ ಅನ್ನ ಎತ್ತಿ ಮಡಗ್ತಾರೆ. ಆ ಕಾರ್ಡ್ಸ್ ಗಳನ್ನು ನೋಡ್ಬಿಟ್ಟು, ಅಯ್ಯೋ ಇಂತಹ ಕಾರ್ಡ್ಸ್ ಅನ್ನ ನಾನು ನೋಡೇ ಇಲ್ಲ, ಇಷ್ಟೊಂದು ಕಾಂಬಿನೇಷನ್ ಆಗಿರುವ ಕಾರ್ಡ್ಸ್ ಅನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಯುರೇಯ ಅವರಿಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ. ಆಕ್ಚುಲಿ ಮಾತಾಡ್ತಾರೆ, ಬಟ್ ಆದ್ರೂ ಕೂಡ ಅವರು ಜಾಸ್ತಿ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಅವರು ಇವಾಗ ಏನನ್ನ ಹೇಳ್ತಾರೆ ಅಂದ್ರೆ, ನೀವು ಒಂದು
ವಿಚಿತ್ರವಾದ ಡಿಫ್ರೆಂಟ್ ಆದ ಒಂದು ಪೋರ್ಟಲ್ ಅನ್ನು ಓಪನ್ ಮಾಡ್ತೀರಾ ಅನ್ಸುತ್ತೆ, ನನಗೆ ಆ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹೌದು ನಾನು ಕೂಡ ಒಂದು ಆನ್ಲೈನ್ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದೀನಿ, ಮೇ ಬಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಯುರಯ್ಯ ಇಲ್ಲ ಇಲ್ಲ ಇದು ಆ ರೀತಿ ಇಲ್ಲ, ಇದು ಬೇರೆ ರೀತಿ, ಇದು ಏನೋ ಒಂದು ಅಮಾನುಷ್ಯ ತರ ಇದೆ, ಇದು ಬೇರೆ ಲೋಕವನ್ನ ಸಿಂಬಾಲಿಕ್ ಆಗಿ ತೋರಿಸ್ತಾ ಇದೆ, ಏನೋ ಒಂದು ಅಪಾಯ ಬರ್ತಾ ಇದೆ, ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮ ಹತ್ರ ಬರೋ ರೀತಿ ನನಗೆ ಫೀಲ್ ಆಗ್ತಾ ಇದೆ, ಸೊ ನೀವು ಏನಕ್ಕೂ ತುಂಬಾನೇ ಹುಷಾರಾಗಿರಿ ಅಂತ ಇವರು ಹೇಳ್ತಾನೆ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಇವರ ಹಸ್ಬೆಂಡ್ ಮಗನನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಬಂದಿದ್ದ ತಕ್ಷಣ ನಮ್ಮ ಹೀರೋಯಿನ್ ಅನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಮತ್ತೆ ನೀನು ಶುರು ಮಾಡಿಬಿಟ್ಟ, ಮನೆಗೇನೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ, ನಾನು ಹೇಳಿದ್ದೀನಲ್ವಾ ಇದನ್ನೆಲ್ಲ ನಂಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವರಿಗೆ ಜ್ಯೋತಿಷ್ಯ ಮೇಲೆ ಎಲ್ಲ ನಂಬಿಕೆನೇ ಇಲ್ಲ ಈ ಹಸ್ಬೆಂಡ್ ಗೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಹಾಗಿಲ್ಲ, ನೋಡಿ ನಾವು ಇವಾಗ ಹೊಸ ಊರಿಗೆ ಬಂದಿದೀವಿ, ಹೊಸ ಮನೆಗೆ ಬಂದಿದೀವಿ, ಆದ್ರಿಂದ ನಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ತಿಳ್ಕೋಬೇಕು ಅಂತ ನನಗೆ ತುಂಬಾನೇ ಆಸೆ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಗಂಡ ಏನೋ ಮಾಡ್ಕೊಂಡು ಹೋಗು ಅಂತ ಕೋಪ ಮಾಡ್ಕೊಂಡು ಅವರ ರೂಮಿಗೆ ಹೋಗ್ತಾರೆ. ನಮ್ಮ ಹೀರೋಯಿನ್ ಈ ಕಡೆ ಬಂದು ಯುರಯ್ಯ ಹತ್ರ ನೀವು ಇವತ್ತು ಹೋಗಿದ್ದು ನೆಕ್ಸ್ಟ್ ವೀಕ್ ಬನ್ನಿ ಸರ್ ಅಂತ ಯುರಯ್ಯನ ಮನೆಯಿಂದ ಕಳಿಸ್ಕೊಡ್ತಾರೆ. ಆಮೇಲೆ ಅವತ್ತು ರಾತ್ರಿ ನಮ್ಮ ಹೀರೋ ಅವರ ಮಗ ಕೇನ್ ಬಗ್ಗೆನೇ ಹೆಂಡತಿ ಹತ್ರ ಮಾತಾಡ್ತಾ ಇರ್ತಾರೆ. ಸ್ಕೂಲಲ್ಲಿ ಯಾರೋ ಒಬ್ಬ ಹುಡುಗನಿಗೆ ಹೊಡೆದು ಬಿಟ್ಟಿದ್ದಾನಂತೆ, ಇವನು ತುಂಬಾನೇ ಸರಿ ಇಲ್ವಂತೆ, ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ಸ್ಕೂಲಿಂದ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನಮ್ಮ ಹುಡುಗ ಸರಿಲ್ಲ ಅಂತ ನಮಗೇನೆ ಗೊತ್ತು ಅಲ್ವಾ, ಇದ್ರ ಮೇಲೂ ಅವನನ್ನ ಫೋರ್ಸ್ ಮಾಡಿದ್ರೆ ಹುಡುಗ ವರಿ ಪಡ್ತಾನೆ ಪಾಪ, ಸೊ ನಾವು ಅವನನ್ನ ಬೇರೆ ರೀತಿನೇ ಟ್ರೀಟ್ ಮಾಡ್ಬೇಕು ಅಂತ ಹೇಳಿ ಪೇರೆಂಟ್ಸ್ ಇಬ್ಬರು ಮಗನನ್ನ ನೋಡೋಣ ಅಂತ ಬರ್ತಾರೆ. ಇಲ್ಲಿ ಕೇನನ್ನ ನೋಡಿದ್ರೆ ಅಯ್ಯೋ ಪೇರೆಂಟ್ಸ್ ನಮ್ಮನ್ನ ಬೈತಾರ ನಾವು ಮಾಡಿರೋ ತಪ್ಪಿಗೆ ಅಂತ ಭಯ ಪಡ್ಕೊಂಡು ಕೂತಿರ್ತಾನೆ. ಆದ್ರೆ ಅಲ್ಲಿಗೆ ಬಂದ ಹೀರೋ ಹೀರೋಯಿನ್ ಏನನ್ನ ಹೇಳ್ತಾರೆ ಅಂದ್ರೆ ನೀನು ತುಂಬಾನೇ ಬಾಳ ಬಿಚ್ಕೋಬಿಟ್ಟಿದ್ಯಾ, ಸೊ ಅದನ್ನ ಸರಿ ಮಾಡೋದಕ್ಕಾಗಿ ಪಕ್ಕದಲ್ಲಿರುವ ಕಾಡಿಗೆ ನಾಳೆ ನಾವು ಟ್ರಿಪ್ ಹೋಗ್ತೀವಿ, ಸೊ ಅಲ್ಲಿಗೆ ಹುಡುಗನನ್ನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಅವನಿಗೆ ಅಡ್ವೈಸ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ಪೇರೆಂಟ್ಸ್. ಸೊ ಇದನ್ನ ಕೇಳಿ ಹುಡುಗನಿಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಪೇರೆಂಟ್ಸ್ ಎದ್ದೇಳೋಕ್ಕೂ ಮುಂಚೆನೆ ಹುಡುಗ ಅವರನ್ನ ಹೋಗಿ ಎಬ್ಬಿಸ್ತಾನೆ. ಇಬ್ಬರು ನಿದ್ದೆ ಮಾಡ್ತಾ ಇದ್ದಾರೆ, ಬೆಡ್ ಮೇಲೆ ಹತ್ಕೊಂಡು ಜಂಪ್ ಮಾಡ್ತಾ ಇದ್ದಾನೆ, ಬನ್ನಿ ಹೋಗೋಣ ಅಂತ ಕರೀತಾ ಇರ್ತಾನೆ. ಅದೇ ತರ ಇವಾಗ ಪಕ್ಕದಲ್ಲಿ ಇರುವ ಕಾಡಿಗೆ ಪಿಕ್ನಿಕ್ ರೀತಿ ಬಂದಿರ್ತಾರೆ ಈ ಫ್ಯಾಮಿಲಿ. ಇವರಿಬ್ಬರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಹುಡುಗ ಜಾಲಿಯಾಗಿ ಆಟ ಆಡ್ಕೊಂಡು ಬರ್ತಾ ಇರ್ತಾನೆ. ಇಲ್ಲಿ ಗಂಡ ಹೆಂಡತಿ ಅವರವರ ಕಷ್ಟವನ್ನ ಹೇಳಿ ಶೇರ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂದೆ ಬರ್ತಾ ಇದ್ದ ಹುಡುಗನ ಸದ್ದೇ ಇಲ್ಲ, ಎಲ್ಲಿ ಅಂತ ನೋಡಿದ್ರೆ ಹುಡುಗನನ್ನ ಕಾಣ್ತಾ ಇಲ್ಲ. ಸೊ ಹುಡುಗನನ್ನ ಕಾಣ್ತಾ ಇಲ್ಲ ಅಂತ ಗಾಬರಿ ಆಗ್ಬಿಟ್ಟು ಪೇರೆಂಟ್ಸ್ ಇಬ್ಬರು ಹುಡುಕಿ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಡೋರ್ ಅನ್ನ ತೋರ್ಸದ್ರಲ್ವಾ, ಅಮಾನುಷ್ಯವಾದ ಡೋರ್ ಅನ್ನ ನಮಗೆ, ಆ ಡೋರ್ ಮುಂದೆನೆ ನಿಂತಿದ್ದಾನೆ ಹುಡುಗ. ಅದ್ರ ಮುಂದೆ ನಿಂತು ಅದನ್ನ ನೋಡ್ತಾನೆ ಇರ್ಬೇಕಾದ್ರೆ ಕೇನ್ ಅಂತ ತಾಯಿ ಕರೀತಾರೆ. ಹುಡುಗನನ್ನ ಹೇಗೋ ಸೇವ್ ಮಾಡೋಯ್ತು. ಆವಾಗ್ಲೇ ಆ ಡೋರ್ ಅನ್ನ ನೋಡ್ತಾರೆ ತಾಯಿ, ಏನಿದು ವಿಚಿತ್ರವಾಗಿ ಈ ಕಾಡಿನ ಮಧ್ಯದಲ್ಲಿ ಒಂದು ಡೋರ್ ಇದೆಯಲ್ಲ ಅಂತ ನೋಡ್ತಾರೆ. ಆಲ್ರೆಡಿ ಅವರು ಕಾರ್ಪೆಂಟರ್ ಅನ್ನೋದ್ರಿಂದ ಡೋರ್ ಅನ್ನ ಸುತ್ತಮುತ್ತ ರೌಂಡ್ ಹೊಡೆದು ನೋಡ್ಬಿಟ್ಟು ಇದು ತುಂಬಾನೇ ಹಳೆಯ ಡೋರ್ ಆಗಿದೆಯಲ್ಲ, ಇದನ್ನ ಏನಕ್ಕೆ ಈ ಕಾಡಿನ ಮಧ್ಯದಲ್ಲಿ ಚೈನ್ ಎಲ್ಲ ಹಾಕಿ ಬೀಗ ಹಾಕಿ ಲಾಕ್ ಮಾಡಿ ಇಟ್ಟಿದ್ದಾರೆ ಅಂತ ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಸಡನ್ ಆಗಿ ಅವರ ಗಂಡನ ಹತ್ರ ರೀ ನಮ್ಮ ಮನೆಯಲ್ಲಿ ಕ್ಲೋಸೆಟ್ ಗೆ ಒಂದು ಡೋರ್ ಇಲ್ಲ ಅಂತ ನಾನು ಹೇಳ್ತಾ ಇದ್ನಲ್ವಾ, ಈ ಡೋರ್ ಅನ್ನ ನಾವು ಯೂಸ್ ಮಾಡೋಣವಾ, ತಗೊಂಡು ಹೋಗೋಣವಾ ಅಂತ ಹೇಳ್ಬೇಕಾದ್ರೆ ಗಂಡ ಕೂಡ ಯೋಚನೆ ಮಾಡಿ ನೋಡ್ತಾರೆ. ಯೋಚನೆ ಮಾಡಿ ನೋಡ್ಬಿಟ್ಟು ಸರಿ ಓಕೆ ನಾವು ತಗೊಂಡು ಹೋಗೋಣ, ಕಾಡು ಒಳಗಡೆ ಇದನ್ನ ಯಾರು ಮಡಗಿರ್ತಾರೆ ಪರವಾಗಿಲ್ಲ ಅಂತ ಅದಕ್ಕೆ ಹಾಕಿರುವ ಚೈನ್ ಅನ್ನ ಕಟ್ ಮಾಡಿಬಿಟ್ಟು ಆ ಡೋರ್ ಅನ್ನ ತಗೊಂಡು ಅವರ ಮನೆಗೆ ಹೋಗ್ತಾರೆ. ಅದಕ್ಕೆ ಸೂಪರ್ ಆಗಿ ರೆಡ್ ಕಲರ್ ಪೇಂಟ್ ಅನ್ನ ಮಾಡಿ ಬೇಕಾಗಿರುವ ಕೆಲಸವನ್ನೆಲ್ಲ ಮಾಡಿ ಅವರ ಮನೆ ಕ್ಲೋಸೆಟ್ ರೂಮಿಗೆ ಆ ಡೋರ್ ಅನ್ನ ಫಿಕ್ಸ್ ಮಾಡಬೇಕಾದ್ರೆ ಏನೋ ಆ ರೂಮಿಗಾಗಿ ರೆಡಿ ಮಾಡಿದ್ದ ರೀತಿ ಆ ಡೋರ್ ಆ ರೂಮಿಗೆ ಕರೆಕ್ಟ್ ಆಗಿ ಫಿಕ್ಸ್ ಆಗುತ್ತೆ. ಸೊ ಆ ಕಾಡಿಂದ ತಂದ ಆ ಡೋರ್ ಅನ್ನ ಇವರ ಮನೆಯಲ್ಲಿ ಫಿಕ್ಸ್ ಮಾಡಾಯ್ತು ಈ ಫ್ಯಾಮಿಲಿ. ಅವತ್ತು ರಾತ್ರಿನೇ ಆ ಡೋರ್ ಅನ್ನ ನಮಗೆ ತೋರಿಸ್ತಾರೆ. ಆ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಆ ಡೋರ್ ಓಪನ್ ಆಗ್ತಾ ಇದೆ. ಅದ್ರ ಹಿಂದೆಯಿಂದ ತುಂಬಾ ಘೋರವಾಗಿ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳು ಅಳೋ ರೀತಿ ಸದ್ದು ಕೇಳುತ್ತೆ. ಅಷ್ಟೇ ಇವಾಗ ಕಟ್ ಮಾಡಿ ಹಾಗೆ ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಎದ್ದು ಬಂದು ಕಿಚನ್ ಅಲ್ಲಿ ಕೆಲಸ ಮಾಡೋಣ ಅಂತ ಬರ್ತಾರೆ. ಆವಾಗ ನೋಡ್ಬೇಕಾದ್ರೆ ಸ್ವಲ್ಪ ಸ್ನಾಕ್ಸ್ ಯಾರೋ ತಿಂದು ಅರ್ಧಂಬರ್ಧ ಬಿಟ್ಟಿರೋ ರೀತಿ ಕಾಣುತ್ತೆ. ಏನ್ರಿ ಇದು ನೀವು ಮಾಡಿರೋ ಕೆಲಸನ ಅಂತ ಗಂಡನನ್ನ ಕೇಳ್ಬೇಕಾದ್ರೆ ನೀನ್ ಬೇರೆ ಏನಮ್ಮ, ನಾನು ಅರ್ಜೆಂಟ್ ಆಗಿ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ, ಮೇ ಬಿ ಕೇನೆ ಮಾಡಿರ್ಬೇಕು, ಅವನನ್ನ ಕೇಳ್ ನೋಡು ಅಂತ ಹೇಳ್ಬಿಟ್ಟು ಗಂಡ ಕೆಲಸಕ್ಕೆ ಹೊರಡ್ತಾರೆ. ಕೇನ್ ಬಂದಿದ್ದ ತಕ್ಷಣ ಅವನ ಹತ್ರ ಕೇಳ್ತಾರೆ ತಾಯಿ. ಅದಕ್ಕೆ ಹುಡುಗ ಅಮ್ಮ ನಾನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ತಾಯಿ ಸರಿ ಓಕೆ ಇವನನ್ನ ಸ್ಕೂಲಲ್ಲಿ ಬಿಡ್ಬೇಕು ಅಂತ ಕ್ಲೋಸೆಟ್ ಅಲ್ಲಿ ಇರುವ ಓವರ್ ಕೋಟ್ ಅನ್ನ ತಗೊಳ್ಳೋಣ ಅಂತ ರೂಮ್ ಡೋರ್ ಅನ್ನ ಓಪನ್ ಮಾಡ್ತಾರೆ. ಆವಾಗ ಒಳಗಡೆಯಿಂದ ಸ್ನಾಕ್ಸ್ ಸ್ಮೆಲ್ ಬರುತ್ತೆ. ಅದಕ್ಕೆ ತಾಯಿ ಕೇನ್ ನೀನ್ ತಾನೇ ಸ್ನಾಕ್ಸ್ ಅನ್ನ ತಗೊಂಡು ಹೋಗಿ ಆ ರೂಮ್ ಅಲ್ಲಿ ತಿಂದಿರೋದು, ಸರಿ ಓಕೆ ಬರ್ತಾ ಬರ್ತಾ ತುಂಬಾನೇ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಹುಡುಗನನ್ನ ಕರ್ಕೊಂಡು ಹೋಗಿ ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದು ಬರ್ತಾ ಇರ್ತಾರೆ ತಾಯಿ. ಕಾರ್ಕಿಯನ್ನ ಓವರ್ ಕೋಟ್ ಅಲ್ಲಿ ಮಡಗಿರ್ತಾರೆ. ಅದನ್ನ ತಗೊಳ್ಳೋಣ ಅಂತ ಪಾಕೆಟ್ ಒಳಗಡೆ ಕೈ ಬಿಟ್ಟು ತೆಗಿಬೇಕಾದ್ರೆ ಪಾಕೆಟ್ ಒಳಗಡೆ ಫುಲ್ ಹುಳಗಳಾಗೆ ಇರ್ತಾ ಇವೆ. ಅಷ್ಟೇ ಕೋಟ್ ಅನ್ನ ಬಿಚ್ಚಿ ಬಿಸಾಕ್ ಬಿಡ್ತಾರೆ. ಆದ್ರೆ ಇದೇನು ಇವರಿಗೆ ದೊಡ್ಡದಾಗಿ ಗೊತ್ತಾಗ್ತಾ ಇಲ್ಲ, ದೊಡ್ಡದಾಗಿ ಅನಿಸ್ತಾ ಇಲ್ಲ. ಏನನ್ನಾದ್ರೂ ತಿನ್ಬಿಟ್ಟು ಮಿಕ್ಕಿದ್ದನ್ನ ಪಾಕೆಟ್ ಒಳಗಡೆನೆ ಮಡಗಿರ್ಬೇಕು, ಅದಕ್ಕೇನೆ ಹುಳಗಳು ಬಂದ್ಬಿಟ್ಟಿದೆ ಅಂತ ಅನ್ಕೋತಾರೆ. ಆಮೇಲೆ ಅವತ್ತು ರಾತ್ರಿ ಅವರ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ ನಮ್ಮ ಹೀರೋಯಿನ್. ನಮ್ಮ ಹುಡುಗನಿಗಾಗಿ ನಾವು ಏನನ್ನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಡಿಸಿಷನ್ ತಗೊಳ್ಳೇಬೇಕಾಗಿದೆ, ಅವನನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ನಾನು ಬಾತ್ರೂಮ್ ಗೆ ಹೋಗಿದ್ದು ಬರ್ತೀನಿ ಅಂತ ಹೊರಗಡೆ ಬಂದು ನೋಡುವ ನಮ್ಮ ಹೀರೋಯಿನ್ ಗೆ ಎದೇನೆ ನಿಂತೋದಂಗೆ ಆಗುತ್ತೆ. ಏನು ಅಂತ ನೋಡಿದ್ರೆ ಅವರ ಆಪೋಸಿಟ್ ಅಲ್ಲಿ ಒಂದು ಚಿಕ್ಕ ಹುಡುಗಿಯ ದೆವ್ವ ನಿಂತಿರೋ ರೀತಿ ಕಂಡಿದ್ದಾರೆ ನಮ್ಮ ಹೀರೋಯಿನ್. ಒಂದು ಸೆಕೆಂಡ್ ನಡ್ಗೋಗ್ಬಿಟ್ರು ನಮ್ಮ ಹೀರೋಯಿನ್. ಆಮೇಲೆ ಲೈಟ್ ಅನ್ನು ಆನ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ದೆವ್ವ ನಿಂತಿಲ್ಲ, ನಮ್ಮ ಹುಡುಗ ಕೆವಿನೇ ನಿಂತಿರೋದು. ಇವರು ಹೆದರ್ಕೊಬಿಟ್ಟಿದ್ದಾರೆ.
ಹೋಗ್ತಾರೆ. ಆದ್ರೆ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ ನನಗೆ ಈ ಜಾಗನೇ ಇಷ್ಟ ಆಗ್ತಾ ಇಲ್ಲ, ನನಗೆ ಕೆಟ್ಟ ಕೆಟ್ಟ ಕನಸು ಬರ್ತಾ ಇದೆ, ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅನ್ನೋ ರೀತಿ ಹೇಳ್ಬೇಕಾದ್ರೆ ಸರಿ ಸರಿ ಬಾ ಅಂತ ಹುಡುಗನನ್ನ ಕರ್ಕೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಮಲಗಿಸಿ ನಿದ್ದೆ ಮಾಡೋಕೆ ಹೇಳ್ತಾರೆ. ಆವಾಗ ಹುಡುಗ ಅಮ್ಮ ನನಗೆ ಈ ಮನೆನೇ ಇಷ್ಟ ಆಗ್ಲಿಲ್ಲ ಅಮ್ಮ, ಈ ಹೊಸ ಮನೆಯಲ್ಲಿ ನನ್ನನ್ನು ಯಾರೋ ಫಾಲೋ ಮಾಡೋ ರೀತಿ ನನಗೆ ಫೀಲ್ ಆಗ್ತಾ ಇದೆ, ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ ನೋಡು ಮಗ ಅದೆಲ್ಲ ಏನೂ ಇಲ್ಲ, ಎಲ್ಲ ನಿನ್ನ ಕಲ್ಪನೆ ಅಷ್ಟೇ, ಅಮ್ಮ ನಾನು ಇಲ್ಲೇ ಇರ್ತೀನಿ, ಪಕ್ಕದ ರೂಮ್ ಅಲ್ಲೇ ಇರ್ತೀನಿ, ನೀನು ಏನಕ್ಕೂ ಹೆದರ್ಕೋಬೇಡ, ನೀನು ನೆಮ್ಮದಿಯಾಗಿ ಮಲಗಪ್ಪ ಅಂತ ಅವನನ್ನ ಮಲಗಿಸ್ಬಿಟ್ಟು ಅವನ ರೂಮ್ ಡೋರ್ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ ಇರ್ಬೇಕಾದ್ರೆ ಹುಡುಗನ ಜೊತೆ ಅವರ ಹಿಂದೆನೆ ಆ ಕ್ಲೋಸೆಟ್ ಡೋರ್ ಇದೆ, ಆ ರೆಡ್ ಕಲರ್ ಡೋರ್ ಇದೆ. ಇವಾಗ ಆ ಡೋರ್ ನಿಧಾನಕ್ಕೆ ಓಪನ್ ಆಗಿ ಅದ್ರ ಒಳಗಡೆಯಿಂದ ಒಂದು ಚಿಕ್ಕ ಹುಡುಗಿಯ ಕೈ ನಮ್ಮ ಹೀರೋಯಿನ್ ಅನ್ನ ಟಚ್ ಮಾಡೋಕೆ ಬರುತ್ತೆ. ಆವಾಗ ನಮ್ಮ ಹೀರೋಯಿನ್ ಹಿಂದೆ ತಿರುಗೋ ಅಷ್ಟರಲ್ಲಿ ಆ ಕೈ ಮತ್ತೆ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಇವಾಗ ಹಾಗೆ ಕಟ್ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿದ್ರೆ ಕಾಲಿಂಗ್ ಬೆಲ್ ಆಗ್ತಾ ಇರುತ್ತೆ. ಯಾರು ಅಂತ ಡೋರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಯುರೇಯಾನೆ ತುಂಬಾನೇ ಗಾಬರಿಯಾಗಿ ಬಂದಿದ್ದಾರೆ. ಅದೇ ಜ್ಯೋತಿಷ್ಯ ಒಳಗಡೆ ಬಂದಿದ್ದ ತಕ್ಷಣ ತುಂಬಾನೇ ಹೆದರ್ಕೊಂಡು ಗಾಬರಿಯಾಗಿ ಮಾತಾಡ್ತಾ ಇದ್ದಾರೆ. ಈ ಮನೇಲಿ ಏನೋ ಇದೆ, ಏನೋ ಒಂದು ಅಮಾನುಷ್ಯ ಇದೆ, ನೀವು ಏನೋ ಮಾಡಿದ್ದೀರಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಸರ್ ಸರ್ ನಿಧಾನಕ್ಕೆ ಮಾತಾಡಿ ಸರ್, ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ನೀವು ಏನೋ ಒಂದು ವಿಚಿತ್ರವಾದ ಮರ್ಮವಾದ ಒಂದು ಈ ವಿಲನ್ನ ನಿಮ್ಮ ಮನೆ ಒಳಗಡೆ ತಂದು ಬಿಟ್ಟಿದ್ದೀರಾ, ದೊಡ್ಡ ತಪ್ಪನ್ನ ಮಾಡಿದ್ದೀರಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಸರಿ ಸರ್ ಹೆದರ್ಸ್ಬೇಡಿ, ಇವಾಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಸರಿ ಓಕೆ ಎಮರ್ಜೆನ್ಸಿಗೆ ಒಂದು ಸ್ಮಾಲ್ ಪೂಜೆಯನ್ನ ಮಾಡೋಣ ಅಂತ ಕ್ಯಾಂಡಲ್ ಲೈಟ್ ಅನ್ನ ಕಚ್ಚಿಸ್ಬಿಟ್ಟು ಮನೆ ಪೂರ್ತಿ ಪೂಜೆಯನ್ನ ಮಾಡ್ಕೊಂಡು ಅಂದ್ರೆ ಪ್ರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯುರೇಯಾ. ಹಿಂದೆನೆ ನಮ್ಮ ಹೀರೋಯಿನ್ ಹೋಲಿ ವಾಟರ್ ಅನ್ನ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯುರೇಯಾ ಅವರಿಗೆ ಏನುವೇ ಗೊತ್ತಿಲ್ಲ, ಮನೆಗೆ ಏನ್ ಬಂದಿದೆ ಏನ್ ಕತೆ ಅಂತಾನೆ ಅವರಿಗೆ ಗೊತ್ತಿಲ್ಲ. ಬಟ್ ಆದ್ರೆ ಕರೆಕ್ಟ್ ಆಗಿ ಆ ರೆಡ್ ಕಲರ್ ಡೋರ್ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ತುಂಬಾನೇ ಓವರ್ ಆಗಿ ಪ್ರೇ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಗೊತ್ತಾಗ್ತಾ ಇದೆ ಆ ಡೋರ್ ಹಿಂದ್ಗಡೆ ಏನೋ ಒಂದು ಅಮಾನುಷ್ಯ ಇರ್ತಾ ಇದೆ ಅಂತ, ಏನೋ ಒಂದು ಕಾದಿದೆ ಅಂತ. ಸೊ ಆ ಜಾಗಕ್ಕೆ ತುಂಬಾನೇ ಪ್ರೇ ಮಾಡ್ಬಿಟ್ಟು ಆಮೇಲೆ ನಮ್ಮ ಹೀರೋಯಿನ್ ಅನ್ನ ಸೆಪರೇಟ್ ಆಗಿ ಕರ್ಕೊಂಡು ಬಂದು ನಾವು ಇವಾಗ ಮಾಡಿದ್ದೆಲ್ಲ ಟೆಂಪರವರಿ ಅಷ್ಟೇ, ಇದನ್ನೆಲ್ಲ ಮಾಡೋದ್ರಿಂದ ಆ ದುಷ್ಟಶಕ್ತಿ ನಿಮ್ಮ ಮನೆಯಿಂದ ಹೋಗ್ಬಿಟ್ಟಿದೆ ಅಂತ ಅರ್ಥ ಇಲ್ಲ, ದಯವಿಟ್ಟು ಈ ಡೋರ್ ಅನ್ನ ಎಲ್ಲಾದ್ರೂ ತಗೊಂಡು ಹೋಗಿ ಇದಕ್ಕೆ ಬೆಂಕಿ ಇಟ್ಬಿಡಿ ಅಂತ ಹೇಳ್ಬೇಕಾದ್ರೆ ತಾಯಿ ಕೂಡ ಅವರಿಗೆ ಒಂದು ಅಮೌಂಟ್ ಅನ್ನ ಕೊಡ್ತಾರೆ. ಈ ವಿಷಯವನ್ನ ಗಂಡನ ಹತ್ರ ಹೇಳ್ಬೇಕಾದ್ರೆ ಫಸ್ಟ್ ನಮ್ಮ ಹೀರೋಯಿನ್ ಹೇಳುವ ವಿಷಯವನ್ನ ಗಂಡ ಕೇಳ್ಕೊತಾರೆ. ಅದೇ ತರ ಡೋರ್ ಅನ್ನ ರಿಮೂವ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಆ ಡೋರ್ ತುಂಬಾನೇ ಟೈಟ್ ಆಗಿರ್ತಾ ಇದೆ, ತೆಗಿಯೋಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಹೆಂಡತಿ ಹತ್ರ ಬಂದು ಅವರ ಹತ್ರ ಜೋರಾಗಿ ಮಾತಾಡ್ತಾರೆ. ಏನ್ ನೀನ್ ಮಾತಾಡ್ತಾ ಇದೀಯಾ, ನೀನೇ ಹೇಳಿದ್ದು ಕಾಡಲ್ಲಿದ್ದ ಡೋರ್ ಅನ್ನ ತಗೊಂಡು ಬಂದು ಮನೆಯಲ್ಲಿ ಫಿಕ್ಸ್ ಮಾಡೋಣ ಅಂತ, ಇವಾಗ ಜ್ಯೋತಿಷಿ ಹೇಳ್ಬಿಟ್ಟ ಅಂತ ಮತ್ತೆ ಈ ಡೋರ್ ಅನ್ನ ತಗೊಂಡು ಹೋಗಿ ಕಾಡಿಗೆನೆ ಹಾಕ್ಬೇಕು ಅಂತ ಏನೇನು ಹೇಳ್ತಾ ಇದೆಯಲ್ಲ, ನಿನಗೇನು ಹುಚ್ಚಿಡಿದ್ಯಾ, ಇವಾಗ ಡೋರ್ಗೆ ಏನಾಗಿದೆ ಚೆನ್ನಾಗೇ ಇದೆಯಲ್ಲ ಅಂತ ಸಿಕ್ಕಾಪಟ್ಟೆ ಬೈಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಒಂಥರ ಆಗ್ಬಿಡ್ತಾ ಇದೆ. ಹೌದಲ್ವಾ, ನಾವು ತಾನೇ ಈ ಡೋರ್ ಅನ್ನ ತಗೊಂಡು ಬಂದು ಫಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ದು, ಸರಿ ಓಕೆ ಅಡ್ಜಸ್ಟ್ ಮಾಡ್ಕೊಳ್ರಿ, ನಾನೇನೋ ಭಯದಲ್ಲಿದ್ದೆ ಅದಕ್ಕೆ ಆ ರೀತಿ ಎಲ್ಲ ಹೇಳ್ತಾ ಇದ್ದೆ, ಬೇಕಾಗಿದ್ರೆ ಈ ವೀಕೆಂಡ್ ವರ್ಗೂ ಈ ಡೋರ್ ಇಲ್ಲೇ ಇರ್ಲಿ ನೋಡೋಣ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಬಟ್ ಆದ್ರೆ ಆ ಜ್ಯೋತಿಷಿ ಹೇಳ್ಬಿಟ್ಟು ಹೋಗಿರೋದು ಮಾತ್ರ ನಮ್ಮ ಹೀರೋಯಿನ್ ತಲೆ ಒಳಗಡೆ ಓಡ್ತಾನೆ ಇದೆ. ಸರಿ ಏನದು ದುಷ್ಟಶಕ್ತಿ, ಓಕೆ ಒಂದು ರಿಸರ್ಚ್ ಅನ್ನ ಮಾಡಿ ನೋಡೋಣ ಅಂತ ನಮ್ಮ ಹೀರೋಯಿನ್ ಡಿಸಿಷನ್ ಮಾಡ್ತಾರೆ. ಸೊ ಅದಕ್ಕಾಗಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಡೈರೆಕ್ಟ್ ಆ ಊರಲ್ಲಿರುವ ಲೈಬ್ರರಿಗೆ ಹೋಗ್ತಾರೆ. ಆ ಲೈಬ್ರರಿಯಲ್ಲಿ ಒಂದು ಲೇಡಿ ಇದ್ದಾರೆ, ಅವರ ಹತ್ರ ನಮ್ಮ ಹೀರೋಯಿನ್ ಈ ಊರಿಗೆ ಅಂತ ಏನಾದ್ರೂ ಕತೆ ಇದೆಯಾ, ಏನಾದ್ರೂ ಹಾಂಟೆಡ್ ಸ್ಟೋರಿ ಇದೆಯಾ ಈ ಊರಿಗೆ ಅಂತ ಕೇಳ್ಬೇಕಾದ್ರೆ ನೀವು ಏನನ್ನ ಕೇಳ್ಪಟ್ಟಿರ್ತೀರಾ, ಏನನ್ನ ಇವಾಗ ನನ್ನ ಹತ್ರ ಕೇಳ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಂದ್ರೆ ತುಂಬಾ ವರ್ಷಗಳಾಗಿ ಈ ಊರಲ್ಲಿರುವ ಚಿಕ್ಕ ಮಕ್ಕಳೆಲ್ಲ ಮಿಸ್ ಆಗ್ತಾ ಇದ್ರಂತೆ, ಕಾಣೆ ಆಗ್ತಾ ಇದ್ರಂತೆ, ಮರ್ಮವಾಗಿ ಯಾವುದೇ ತರ ಕ್ಲೂ ಇಲ್ಲದೆ ಮಿಸ್ ಆಗ್ತಾ ಇದ್ರಂತೆ. ಅದ್ರಲ್ಲಿ ಇವಾಗ ಕೊನೆಯದಾಗಿ ಮಿಸ್ ಆಗಿದ್ದು ಮ್ಯಾಗಿ ಅನ್ನುವ ಚಿಕ್ಕ ಹುಡುಗಿ, ಅದ್ರ ಬಗ್ಗೆ ತಾನೇ ಮೇಡಮ್ ನೀವು ಕೇಳ್ತಾ ಇದ್ದೀರಾ ಅಂತ ಲೈಬ್ರರಿಯನ್ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಎಲ್ಲ ವಿಷಯವನ್ನು ತಿಳ್ಕೊತಾರೆ. ಸೊ ಟೋಟಲ್ ಆಗಿ ಆ ವಿಷಯವನ್ನ ತಗೊಂಡು ಬಂದು ನಮ್ಮ ಹೀರೋ ಹತ್ರ ಹೇಳ್ಬೇಕಾದ್ರೆ ಅವರು ನಗಾಡ್ತಾರೆ. ನೋಡು ಹಣಿ, ನೀನು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾ ಇದೀಯಾ, ನಿನ್ನ ಎಲ್ಲ ಕಷ್ಟಗಳು ಸೇರಿ ಇವಾಗ ಸ್ಟ್ರೆಸ್ ಆಗಿ ಚೇಂಜ್ ಆಗಿದೆ ಅಷ್ಟೇ. ಸರಿ ಓಕೆ, ನಾನು ನಿನಗಾಗಿ ಒಂದು ಕೆಲಸವನ್ನ ಮಾಡ್ತೀನಿ, ಆ ಡೋರ್ ಅನ್ನ ಎಲ್ಲಿಂದ ತಂದಿವೋ ಅದೇ ಜಾಗಕ್ಕೆ ಆ ಡೋರ್ ಅನ್ನ ಬಿಚ್ಚಿ ತಗೊಂಡು ಹೋಗಿ ಬಿಸಾಕ್ಬಿಟ್ಟು ಬರ್ತೀನಿ, ಅದ್ರ ಬಗ್ಗೆ ಇನ್ ಮುಂದೆ ನೀನು ವರಿ ಪಡಬೇಡ ಅಂತ ಹೆಂಡತಿಯನ್ನ ಸಮಾಧಾನ ಮಾಡಿ ಮಲಗಿಸ್ತಾರೆ ಗಂಡ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಇದು ನೋಡ್ಬೇಕಾದ್ರೆ ಒಂದು ಶಾಕಿಂಗ್ ಆದ ವಿಷಯವನ್ನ ನೋಡ್ತಾರೆ ಪೇರೆಂಟ್ಸ್. ಏನು ಅಂದ್ರೆ ಆ ಡೋರಿಗೆ ರೆಡ್ ಕಲರ್ ಪೇಂಟ್ ಅನ್ನ ಸೂಪರ್ ಆಗಿ ಹೊಡೆದಿರ್ತಾರೆ ಅಲ್ವಾ. ಇವಾಗ ಆ ಡೋರಿಯ ಪೇಂಟ್ಸ್ ನೆಲ್ಲ ಹಾಗೆ ರಿಮೂವ್ ಮಾಡಿ ಬಿಟ್ಬಿಟ್ಟಿದೆ. ಇದನ್ನ ತುಂಬಾನೇ ಆಶ್ಚರ್ಯವಾಗಿ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಹಾಗೆ ನಮ್ಮ ಹೀರೋಯಿನ್ ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ಹಸ್ಬೆಂಡ್ ನೀನು ಏನಕ್ಕೂ ವರಿ ಪಡಬೇಡ, ನಾನು ಇವಾಗ ಕೆಲ್ಸಕ್ಕೆ ಹೋಗಿದ್ದು ಬಂದಿದ್ದ ತಕ್ಷಣ ಫಸ್ಟ್ ನನ್ನ ಕೆಲ್ಸಾನೇ ಈ ಡೋರ್ ಅನ್ನ ರಿಮೂವ್ ಮಾಡಿ ಮತ್ತೆ ಅದೇ ಜಾಗಕ್ಕೆ ತಗೊಂಡು ಹೋಗಿ ಬಿಸಾಕೋದೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಅವರು ಹೊರಡ್ಬೇಕಾದ್ರೆ ಇವಾಗ ಮನೆಯಲ್ಲಿ ನಮ್ಮ ಹೀರೋಯಿನ್ ಮಾತ್ರನೇ ಒಂಟಿಯಾಗಿ ಇರ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರು ಕಿಚನ್ ಇಂದ ಹಾಲಿಗೆ ಬರ್ಬೇಕಾದ್ರೆ, ಹಾಲಿಂದ ಬೇರೆ ರೂಮಿಗೆ ಹೋಗ್ಬೇಕಾದ್ರೆ, ಹಾಗೆ ಹೋಗ್ಬೇಕಾದ್ರೆಲ್ಲ ಅವರ ಹಿಂದೆನೆ ಒಂದು ಚಿಕ್ಕ ಹುಡುಗಿಯ ದೆವ್ವ ಅವರನ್ನೇ ಫಾಲೋ ಮಾಡಿ ಹೋಗ್ತಾ ಇರುತ್ತೆ, ಅವರ ಹಿಂದೆನೆ ತಿರುಗಾಡ್ತಾ ಇರುತ್ತೆ. ಅದು ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಓಡಾಡ್ತಾ ಇರ್ಬೇಕಾದ್ರೆ ಅವರ ಫೋನಿಗೆ ಸ್ಕೂಲಿಂದ ಮೆಸೇಜ್ ಬರುತ್ತೆ. ಸೊ ನಮ್ಮ ಹೀರೋಯಿನ್ ಅವರ ಮಗನ ಸ್ಕೂಲಿಗೆ ಬರ್ತಾರೆ. ಹೆಡ್ ಮಾಸ್ಟರ್ ಮುಂದೆ ನಮ್ಮ ಹೀರೋಯಿನ್ ಮತ್ತೆ ಮಗ ಕೂತಿದ್ದಾರೆ. ಹೆಡ್ ಮಾಸ್ಟರ್ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಯಾಕೆ ಅಂದ್ರೆ ಮತ್ತೆ ಕೆನ್ನೋ ಯಾರೋ ಒಬ್ಬ ಹುಡುಗನನ್ನ ಹೊಡೆದು ಬಿಟ್ಟಿದ್ದಾನೆ. ಯಾಕೆಂದ್ರೆ ನಮ್ಮ ಹುಡುಗ ಒಂದು ಸ್ಪೆಷಲ್ ಚೈಲ್ಡ್ ಅಲ್ವಾ. ಸೊ ಇದ್ರ ಮೇಲೆ ನಿಮ್ಮ ಮಗನನ್ನ ನಮ್ಮ ಸ್ಕೂಲಲ್ಲಿ ನಾವು ಮಡಿಕೊಳ್ಳಕ್ಕೆ ಆಗಲ್ಲ, ನೀವು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಮಗನನ್ನ ಅಂತ ಹೇಳ್ಬಿಡ್ತಾ ಇದ್ದಾರೆ ಪ್ರಿನ್ಸಿ. ಸೊ ನಮ್ಮ ಹೀರೋಯಿನ್ ಮಗನನ್ನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಅವತ್ತು ರಾತ್ರಿ ಫ್ಯಾಮಿಲಿನೇ ತುಂಬಾ ಕಷ್ಟ ಪಡ್ತಾ ಇರ್ತಾರೆ.
ಹೇಳ್ತಾರೆ. ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ತಾರೆ. ನನಗೆ ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವನನ್ನ ಒಂದು ಸ್ಪೆಷಲ್ ಸ್ಕೂಲ್ ಅಲ್ಲಿ ಜಾಯಿನ್ ಮಾಡೋಣ ಅಂತ ನೋಡಿದ್ರೆ ನನ್ನ ಹತ್ರ ಹಣನೇ ಇಲ್ಲ. ಬಟ್ ಆದ್ರೆ ನಮ್ಮ ಸಿಚುವೇಶನ್ ಇನ್ನ ಕ್ರಿಟಿಕಲ್ ಆಗ್ತಾನೆ ಇದೆಯಲ್ಲ ಅಂತ ತುಂಬಾನೇ ಬೇಜಾರಾಗಬೇಕಾದ್ರೆ ಆವಾಗ ನಮ್ಮ ಹೀರೋವನ್ನ ಸಮಾಧಾನ ಮಾಡ್ತಾರೆ. ನಮ್ಮ ಹೀರೋವನ್ನ ಏನಿ ಸಮಾಧಾನ ಮಾಡ್ತಾ ಇದ್ರು ಕೂಡ ನಮ್ಮ ಹೀರೋಯಿನ್ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇದ್ದಾರೆ. ಅವರ ಕನ್ಫ್ಯೂಷನ್ ಅವರ ಮಗನ ಬಗ್ಗೆ ಅಲ್ಲ, ಆ ಮನೆ ಒಳಗಡೆ ಏನೋ ಒಂದು ವಿಚಿತ್ರವಾದ ಅಮಾನುಷ್ಯವಾದ ವಿಷಯಗಳು ನಡೀತಾ ಇದೆ ಅನ್ನೋದೇ ಅವರಿಗೆ ಭಯ. ಸೊ ಇವಾಗ ಕಟ್ ಮಾಡಿದ್ರೆ ಮಗನನ್ನ ಸ್ಕೂಲಿಗೆ ಕಳ್ಸೋಕೆ ಆಗಲ್ಲ. ಆದ್ರಿಂದ ಅವರ ತಂದೆ ಜೊತೆ ಕೆಲ್ಸಕ್ಕೆ ಹೋಗಿದ್ದು ಬಾರಪ್ಪ ಅಂತ ಕಳಿಸ್ತಾ ಇದ್ದಾರೆ. ಟೈಮ್ ಪಾಸ್ ಆಗ್ಲಿ ಅಂತ ಜಾಲಿಯಾಗಿ ತಂದೆ ಜೊತೆ ಹೋಗಿದ್ದು ಬಾ ಅಂತ ಕಳಿಸ್ಕೊಡ್ತಾರೆ. ತಂದೆನು ಮಗನು ಮನೆ ಬಿಟ್ಟು ಈ ಕಡೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾರೆ ಅಂದ್ರೆ ಮತ್ತೆ ಅವರ ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಕೈಯಲ್ಲಿರುವ ನ್ಯೂಸ್ ಪೇಪರ್ ಬಿಟ್ಸ್ ಅನ್ನ ನೋಡ್ಬೇಕಾದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳ ಫೋಟೋಸ್ ಗಳೆಲ್ಲ ಇರ್ತಾ ಇದೆ. ಅದನ್ನ ನೋಡ್ಬೇಕಾದ್ರೆ ಈ ಮಿಸ್ ಆಗಿರುವ ಮಕ್ಕಳಿಗೂ ಆ ಕಾಡಲ್ಲಿದ್ದ ಡೋರಿಗೂ ಏನೋ ಒಂದು ಸಂಬಂಧ ಇದೆ ಅನ್ಸುತ್ತಲ್ಲ ಅನ್ನೋ ರೀತಿ ನಮ್ಮ ಹೀರೋಯಿನ್ ಫೀಲ್ ಮಾಡ್ತಾರೆ. ಅದ್ರ ಬಗ್ಗೆ ಹಾಗೆ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಅದೇ ಕೊನೆಯದಾಗಿ ಒಂದು ಹುಡುಗಿ ಮ್ಯಾಗಿ ಅಂತ ಮಿಸ್ ಆಗಿರ್ತಾಳೆ ಅಲ್ವಾ, ಒಬ್ಬಳು ಚಿಕ್ಕ ಹುಡುಗಿ. ಆ ಹುಡುಗಿಯ ಮನೆ ಅಡ್ರೆಸ್ ಆ ನ್ಯೂಸ್ ಪೇಪರ್ ಅಲ್ಲಿ ಹಾಕಿರುತ್ತೆ. ಸೊ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಆ ಅಡ್ರೆಸ್ ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಡೋರ್ ಅನ್ನ ನಾಕ್ ಮಾಡ್ಬೇಕಾದ್ರೆ ಒಬ್ಬಳು ಅಜ್ಜಿ ಡೋರ್ ಅನ್ನ ಓಪನ್ ಮಾಡ್ತಾರೆ. ಅಮ್ಮ ಈ ರೀತಿ ಕಾಡು ಒಳಗಡೆ ಒಂದು ಡೋರ್ ಅನ್ನ ನಾನು ಹುಡುಕಿ ಕಂಡಿಡ್ದೆ ಅಂತ ನಮ್ಮ ಹೀರೋಯಿನ್ ಹೇಳಿದ ತಕ್ಷಣ ಓ ಆ ಡೋರ್ ಅನ್ನ ತಗೊಂಡು ಹೋಗಿದ್ದು ನೀನೇನಾ ಅಂತ ಕೋಪದಿಂದ ಮಾತಾಡ್ತಾರೆ ಅಜ್ಜಿ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ಅವರು ಅವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾ ಇದ್ದಾರೆ. ಇವಾಗ ಬೇರೆ ಎಲ್ಲಿಗೋ ದೂರವಾಗಿ ಹೋಗ್ಬೇಕಾಗಿದೆ ಅನ್ಸುತ್ತೆ. ಅದಕ್ಕೆ ಮಗನನ್ನ ತಂದು ಮನೆಯಲ್ಲೇ ಬಿಟ್ಬಿಟ್ಟು ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಕೆವಿನ್ ತಗೋಕಿ, ನೀನು ಮನೆಯಲ್ಲಿ ಒಬ್ಬನೇ ಇರ್ಬೇಕು ಆಯ್ತಾ, ಸೈಲೆಂಟ್ ಆಗಿ ಇರ್ಬೇಕು ಓಕೆನಾ ಅಂತ ಹೇಳಿ ಮಗನನ್ನ ಒಂಟಿಯಾಗಿ ಆ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ತಂದೆ. ಇದು ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಈ ಕಡೆ ಈ ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾರೆ. ಆವಾಗ ಅಜ್ಜಿ ಒಂದು ಕಥೆಯನ್ನ ಹೇಳ್ತಾರೆ. 20 ವರ್ಷಗಳ ಹಿಂದೆ ಕಾಡು ಒಳಗಡೆ ಒಂದು ದೊಡ್ಡ ಬಂಗ್ಲಾ ಇರ್ತಾ ಇತ್ತು. ಆ ಬಂಗ್ಲಾದ ಡೋರ್ ಅಮಾನುಷ್ಯ ಡೋರ್. ಆ ಕಡೆ ಆ ದಾರಿಯಲ್ಲಿ ಹೋಗ್ತಾ ಇದ್ದ ಎಲ್ಲಾ ಮಕ್ಕಳನ್ನು, ಎಲ್ಲಾ ಪುಟಾಣಿ ಮಕ್ಕಳನ್ನು ಆ ಡೋರ್ ಹಿಂದೆ ಇದ್ದ ಏನೋ ಒಂದು ಅಮಾನುಷ್ಯವಾದ ವಿಷಯ ಅವ್ರಗಳನ್ನ ಕಂಟ್ರೋಲ್ ಮಾಡಿ ಒಳಗಡೆ ಎಳ್ಕೊಬಿಡ್ತಾ ಇತ್ತು. ತುಂಬಾ ಮಕ್ಕಳನ್ನ ಆ ರೀತಿ ಮಾಡ್ಬಿಟ್ಟಿದೆ ಅಂತ ಅಜ್ಜಿ ಕಥೆಯನ್ನ ಹೇಳ್ಬೇಕಾದ್ರೆ ಆ ಸೀನನ್ನ ನಮಗೆ ತೋರಿಸ್ತಾರೆ. ನಮಗೇನೆ ಭಯ ಆಗುತ್ತೆ, ಆ ರೀತಿ ಇರುತ್ತೆ. ಆ ಡೋರ್ಗೆ ಕೊನೆಯದಾಗಿ ಬಲಿಯಾಗಿದ್ದು ನನ್ನ ಮಗಳ ಹೆಸರು ಮ್ಯಾಗಿ ಅಂತ ಅಜ್ಜಿ ಹೇಳ್ತಾರೆ. ಹಾಗಾದ್ರೆ ಕೊನೆಯದಾಗಿ ಸತ್ತೋಗಿರುವ ಮ್ಯಾಗಿ ಹುಡುಗಿ ಬೇರೆ ಯಾರು ಇಲ್ಲ, ಈ ಅಜ್ಜಿಯ ಮಗಳೇ. ಇದನ್ನೆಲ್ಲ ಇವರು ಈ ಕಡೆ ಹೇಳ್ತಾನೆ ಇರ್ಬೇಕಾದ್ರೆ ಇಲ್ಲಿ ಮನೆಯಲ್ಲಿ ತೋರಿಸ್ತಾರೆ. ಆ ಡೋರು ನಿಧಾನಕ್ಕೆ ಓಪನ್ ಆಗ್ತಾ ಇದೆ. ಆ ಮನೆಯಲ್ಲೇ ಒಬ್ಬೊಂಟಿಯಾಗಿ ಇರ್ತಾ ಇದ್ದಾನೆ ಕೇನ್. ಇಲ್ಲಿ ಅಜ್ಜಿ ಕಥೆಯನ್ನ ಕಂಟಿನ್ಯೂ ಮಾಡ್ತಾರೆ. ನಾನು ನನ್ನ ಮಗಳನ್ನ ಕಳ್ಕೊಬಿಟ್ಟಿದ್ದೆ. ಅದಕ್ಕೆ ಕಾರಣ ಆ ಬಿಲ್ಡಿಂಗ್, ಆ ಬಂಗ್ಲೋನೆ. ಅದನ್ನ ಬಿಡೋ ರೀತಿ ಇಲ್ಲ. ನಾನು ಅದನ್ನ ಟೋಟಲ್ ಆಗಿ ನಾಶ ಮಾಡ್ಬೇಕು ಅನ್ಕೊಂಡೆ. ಅದಕ್ಕಾಗಿ ಆ ಬಿಲ್ಡಿಂಗ್ ಗೆ ಪೆಟ್ರೋಲ್ ಸುರಿದು ಟೋಟಲ್ ಆಗಿ ಬೆಂಕಿಯನ್ನ ಮಡಗ್ಬಿಟ್ಟೆ. ಆ ಇಡೀ ಬಿಲ್ಡಿಂಗ್ ಗೆ ಟೋಟಲ್ ಆಗಿ ಬೂದಿ ಆಯ್ತು, ಸರ್ವನಾಶ ಆಯ್ತು. ಆದ್ರೆ ಆ ಡೋರ್ ಗೆ ಮಾತ್ರ ಏನುವೇ ಆಗಿರ್ಲಿಲ್ಲ. ಅದನ್ನ ಏನನ್ನು ಮಾಡೋಕೆ ಆಗ್ತಾ ಇರ್ಲಿಲ್ಲ. 8 ಅಡಿಗೆ ಗುಳಿಯನ್ನ ತೋಡಿ ಅದನ್ನ ಊತಾಕಿಟ್ಟೆ. ಆವಾಗ ಕೂಡ ಅದು ಮೇಲ್ಗಡೆ ಬಂದ್ಬಿಡ್ತು. ಏನೇನೋ ಅದನ್ನ ಮಾಡೋಕೆ ಟ್ರೈ ಮಾಡ್ದೆ, ಏನುವೇ ವರ್ಕೌಟ್ ಆಗ್ಲಿಲ್ಲ. ಕೊನೆಗೆ ಆ ಡೋರ್ ನ ಸುತ್ತ ಚೈನ್ ಅನ್ನ ಹಾಕಿ ಕಟ್ಟಿ ಹಾಕಿ ಬೀಗವನ್ನ ಹಾಕಿ ಮಡಗ್ಬಿಟ್ಟು ಬಂದೆ. ಆಮೇಲಿಂದಾನೆ ಈ ಊರಲ್ಲಿ ಚಿಕ್ಕ ಮಕ್ಕಳು ಮಿಸ್ ಆಗೋದು ಸ್ಟಾಪ್ ಆಯ್ತು ಅಂತ ಮಾತಾಡ್ಕೊಂಡೆ ಅವರ ಕೈಯನ್ನ ತೋರಿಸ್ತಾರೆ ಅಜ್ಜಿ. ಅವರ ಕೈಯಲ್ಲಿ ಒಂದು ಚಿಕ್ಕ ಬೀಗ ಇದೆ, ಅಂದ್ರೆ ಆ ಡೋರಿನ ಬೀಗ. ಸೊ ಆ ಡಾರ್ಕ್ ಆದ ಕಾಡಿನ ಮಧ್ಯದಲ್ಲಿ ಏನಕ್ಕಾಗಿ ಆ ಡೋರು ಚೈನ್ ಅನ್ನ ಹಾಕಿ ಕಟ್ಟಿ ಹಾಕಿ ಬೀಗ ಹಾಕಿ ಇಡಲಾಗಿತ್ತು ಅನ್ನೋದು ಇವಾಗ ನಮ್ಮ ಹೀರೋಯಿನ್ಗೆ ಆ ವಿಷಯ ಗೊತ್ತಾಗ್ಬಿಡ್ತು ಅಲ್ವಾ. ಹಾಗೆ ಅವರಿಗೆ ಗೊತ್ತಾಗ್ತಾ ಇರ್ಬೇಕಾದ್ರೇನೆ ಅವರ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಏನು ಅಂತ ನೋಡಿದ್ರೆ ಅವರ ಗಂಡನೇ ಮೆಸೇಜ್ ಮಾಡಿದ್ದಾರೆ. ಮನೇಲಿ ಮಗನನ್ನು ಒಂಟಿಯಾಗಿ ಬಿಟ್ಟಿದ್ದೀನಿ, ಬೇಗ ನೀನು ಮನೆಗೆ ಹೋಗಿ ಮಗನನ್ನು ನೋಡ್ಕೊ ಅಂತ ಮೆಸೇಜ್ ಮಾಡಿದ್ದಾರೆ. ಅಷ್ಟೇ ಈ ವಿಷಯವನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಹೇಗಾಗಿರ್ಬೇಕು, ಎದೆನೆ ನಿಂತೋದಂಗ ಆಗುತ್ತೆ ಅಲ್ವಾ. ಅಯ್ಯೋ ನನ್ನ ಮಗ ಒಂಟಿಯಾಗಿ ಆ ಡೋರ್ ಹತ್ರ ಸಿಗೋಕ ಬಿಟ್ಟಿದ್ದಾನೆ ಅಂತ ಕಿರುಚ್ಕೊಂಡು ಓಡಿ ಹೋಗ್ತಾರೆ ತಾಯಿ. ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಇಬ್ಬರು ಒಂದೇ ಸಮಯದಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ಎಲ್ಲಿ ಮಗ ಅಂತ ಹುಡುಕಿ ನೋಡ್ಬೇಕಾದ್ರೆ ಇಟ್ಸ್ ಟೂ ಲೇಟ್. ಹುಡುಗ ಮಿಸ್ ಆಗ್ಬಿಟ್ಟಿದ್ದಾನೆ, ಕಾಣೆ ಆಗ್ಬಿಟ್ಟಿದ್ದಾನೆ. ಸೊ ಆದ್ರಿಂದ ಪೇರೆಂಟ್ಸ್ ಇಬ್ಬರು ಮನೆ ಪೂರ್ತಿ ಹುಡುಕ್ತಾ ಇರ್ಬೇಕಾದ್ರೆ ನಮಗೆ ಆ ಡೋರ್ ಅನ್ನು ತೋರಿಸ್ತಾರೆ. ಆ ಡೋರ್ ಕೆಳಗಡೆ ಇರುವ ಗ್ಯಾಪ್ ಇಂದ ನಮ್ಮ ಹೀರೋಯಿನ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹುಡುಗನಿಗೆ ಒಂದು ಯೆಲ್ಲೋ ಕಲರ್ ಕಾರ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಅಲ್ವಾ, ಅದು ಹೊರಗಡೆ ಬಂದು ಬೀಳುತ್ತೆ ಅಷ್ಟೇ. ಆಮೇಲೆ ಪೊಲೀಸ್ ಎಲ್ಲ ಮನೆಗೆ ಬರ್ತಾರೆ, ಏನೇನೋ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಹುಡುಗನನ್ನ ಮಾತ್ರ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ. ಯಾವುದೇ ತರ ಕ್ಲೂ ಕೂಡ ಸಿಗ್ತಾ ಇಲ್ಲ. ನಮ್ಮ ಹೀರೋನು ಏನೇನೋ ಟ್ರೈ ಮಾಡಿ ನೋಡ್ತಾರೆ. ಬಟ್ ಆದ್ರೆ ಹುಡುಗ ಮಾತ್ರ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಒಂದು ಕಡೆ ಮಲಗಿದ್ದಾರೆ, ಸೈಲೆಂಟ್ ಆಗಿ ಮಲಗಿದ್ದಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ಗೆ ಮಾತ್ರನೇ ಹುಡುಗ ಎಲ್ಲಿದ್ದಾನೆ ಅನ್ನೋದು ಗೊತ್ತು. ಬಿದ್ದು ಬಿದ್ದು ಅಳ್ತಾ ಇದ್ದಾರೆ. ಅವರ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಾ ಇಲ್ಲ. ಎಲ್ಲವೂ ಇವಾಗ ದಾಟ್ಬಿಟ್ಟಿದೆ. ನಮ್ಮ ಹೀರೋನು ಏನೇನೋ ಟ್ರೈ ಮಾಡಿ ನೋಡಾಯ್ತು, ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲವನ್ನೂ ಮಾಡಾಯ್ತು. ಬಟ್ ಆದ್ರೆ ಹುಡುಗನನ್ನ ಕಾಣ್ತಾ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ನನಗೆ ಗೊತ್ತು, ನನ್ನ ಮಗನನ್ನ ಹೇಗೆ ಕಾಪಾಡಬೇಕು ಅನ್ನೋದು ನನಗೆ ಗೊತ್ತು, ಅದು ಒಬ್ಬರಿಂದ ಮಾತ್ರನೇ ಸಾಧ್ಯ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಯಾರು ಬರ್ತಾರೆ ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ನಮ್ಮ ಜ್ಯೋತಿಷ್ಯ ಯುರಯ್ಯನೇ ಬರ್ತಾ ಇರೋದು. ಅವರು ಮನೆ ಒಳಗಡೆ ಬಂದಿದ್ದ ತಕ್ಷಣ ಏನಿಕ್ಕೂ ವರಿ ಪಡಬೇಡಿ, ನಿಮ್ಮ ಮಗನನ್ನ ನಾವು ಖಂಡಿತ ಕಾಪಾಡಿ ಬಿಡೋಕೆ ಆಗುತ್ತೆ. ನನಗೆ ಅದು ಫೀಲ್ ಆಗ್ತಾ ಇದೆ. ಎಲ್ಲವೂ ಆ ಡೋರೇ. ಆ ಡೋರ್ ಹಿಂದೆಯಿಂದ ಏನೋ ಒಂದು ವಾಯ್ಸ್ ನನಗೆ ಕೇಳ್ತಾನೆ ಇದೆ. ಯಾರು ಮಾತಾಡೋಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಆ ಡೋರ್ ಹಿಂದೆ ಯಾವುದೋ ಒಂದು ಪ್ರಪಂಚನೇ ಇರೋ ರೀತಿ ನನಗೆ ಫೀಲ್ ಆಗ್ತಾ ಇದೆ. ನಾವು ಬೇಗನೆ ಕೆಲಸವನ್ನ ಶುರು ಮಾಡಬೇಕು. ಆ ಡೋರ್ ಹಿಂದೆ ಇರುವ ಯಾವುದೋ ಒಂದು ದೊಡ್ಡ ದುಷ್ಟಶಕ್ತಿ ಹತ್ರ ನಿಮ್ಮ ಮಗ ಸಿಗೋಕ ಬಿಟ್ಟಿದ್ದಾನೆ ಅನ್ಸುತ್ತೆ. ಅವ್ರಗಳ ಹತ್ರ ಬಾರ್ಗೇನ್ ಮಾಡಿದ್ರೆ ಮಾತ್ರನೇ ನಿಮ್ಮ ಮಗನನ್ನ ನಾವು ಕಾಪಾಡೋಕೆ ಆಗೋದು. ಅದು ಕೂಡ ಈಸಿ ಏನು ಇಲ್ಲ.
ಆ ವಿಷಯವನ್ನ ನಾವು ಈ ಜಾಗದಲ್ಲಿ ಮಾಡೋಕೆ ಆಗಲ್ಲ. ಈ ಡೋರ್ ಅನ್ನ ಎಲ್ಲಿಂದ ತಗೊಂಡು ಬಂದಿದ್ರು ಆ ಜಾಗಕ್ಕೆ ಈ ಡೋರ್ ಅನ್ನ ಹೊಡೆದು ತಗೊಂಡು ಬನ್ನಿ, ನಾವು ಆ ಜಾಗಕ್ಕೇನೆ ಹೋಗಿದ್ರೆ ಮಾತ್ರನೇ ಅದು ಆಗೋದು. ಬಟ್ ಆದ್ರೆ ಒಂದು ವಿಷಯ, ನಿಮ್ಮ ಮಗ ಯಾವುದೋ ಒಂದು ದೊಡ್ಡ ದುಷ್ಟ ಶಕ್ತಿ ಹತ್ರ ಸಿಗೋಕೊಬಿಟ್ಟಿದ್ದಾನೆ ಅಂತ ಮಾತ್ರ ನನಗೆ ಗೊತ್ತಾಗ್ತಾ ಇದೆ. ಹಳೆ ಕಾಲದ ಏನ್ಷಿಯಂಟ್ ದೆವ್ವ ಹತ್ರ ಸಿಗೋಕೊಬಿಟ್ಟಿದ್ದಾನೆ. ಅವುಗಳ ಹತ್ರ ಇಂದ ನಾವು ನಿಮ್ಮ ಮಗನನ್ನ ಕಾಪಾಡಿ ತಗೊಂಡು ಬರೋದು ತುಂಬಾನೇ ರಿಸ್ಕ್, ತುಂಬಾನೇ ಹೋರಾಡಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಂದ ಆ ಡೋರ್ ಅನ್ನ ತಗೊಂಡು ಬಂದಿದ್ರು ಅದೇ ಜಾಗಕ್ಕೆ ಆ ಡೋರ್ ಅನ್ನ ಮತ್ತೆ ತಂದು ಮಡಗ್ತಾರೆ. ಇವಾಗ ನಮ್ಮ ಜ್ಯೋತಿಷನ್ನ ನೋಡಿದ್ರೆ ಭಯಂಕರವಾದ ಗೆಟಪ್ ಅಲ್ಲೂ ಸೆಟಪ್ ಅಲ್ಲೂ ಬಂದಿದ್ದಾರೆ. ಆ ಸೆಟಪ್ ಅನ್ನ ನೋಡಿದ್ರೆ ತುಂಬಾ ಥಿಂಗ್ಸ್ ಗಳು ಇರ್ತಾ ಇದೆ. ಅಲ್ಲಿ ಒಂದು ಟೇಬಲ್ ಕೂಡ ಇರ್ತಾ ಇದೆ. ಇವಾಗ ನಮ್ಮ ಹೀರೋಯಿನ್ ಅನ್ನು ನಿಲ್ಲಿಸ್ಬಿಟ್ಟು ಅವರನ್ನ ಸುತ್ತ ಸಾಲ್ಟ್ ಅನ್ನು ಸುರಿತಾರೆ. ಹೋಲಿ ಸಾಲ್ಟ್ ಅನ್ಸುತ್ತೆ ಅದು. ಯಾವುದೇ ಕಾರಣಕ್ಕೂ ಇದನ್ನ ದಾಟಿ ನೀವು ಹೊರಗಡೆ ಬಂದ್ಬಿಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ 4 ಕಾರ್ನರಿಗೂ ಗ್ಲಾಸ್ ಬೆಲ್ಸ್ ಅನ್ನ ಮಡಗ್ತಾರೆ. ಆಮೇಲೆ ಒಂದು ಲಾಂತರ್ ಲೈಟ್ ಅನ್ನ ಕಚ್ಚಿಸ್ತಾರೆ. ಇವನ್ನೆಲ್ಲ ಮಾಡ್ಬಿಟ್ಟು ಇವಾಗ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾರೆ. ನಿಮ್ಮ ಮಗ ಯಾವುದೋ ಒಂದು ಡಾರ್ಕ್ ಆದ ಲೋಕದ ಒಳಗಡೆ ಸಿಗೋಕೊಬಿಟ್ಟಿದ್ದಾನೆ. ಅಲ್ಲಿಂದ ಅವನನ್ನ ಕಾಪಾಡಿ ಕರ್ಕೊಂಡು ಬರ್ಬೇಕಂದ್ರೆ ತುಂಬಾ ಲೆವೆಲ್ಸ್ ಗಳಿದೆ. ಒಂದೊಂದು ಜಾಗದಲ್ಲೂ ಒಂದೊಂದು ರಿಚುವಲ್ಸ್, ಒಂದೊಂದು ಪ್ರೇ ಮಾಡಬೇಕಾಗಿರುತ್ತೆ, ಸ್ಪೆಲ್ಸ್ ಗಳನ್ನ ಹೇಳ್ಬೇಕಾಗಿರುತ್ತೆ. ಸೊ ದಯವಿಟ್ಟು ನೀವು ಮಾತ್ರ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗ್ಬಿಡ್ಬೇಡಿ, ಫೋಕಸ್ಡ್ ಆಗಿ ಇರ್ತಾ ಇರಿ. ಯಾವಾಗ್ಲೂ ನಿಮ್ಮ ನೆನಪು ನಿಮ್ಮ ಮಗನನ್ನ ಕಾಪಾಡಬೇಕು, ನಿಮ್ಮ ಮಗನನ್ನ ಕಾಪಾಡಬೇಕು, ಅದೇ ರೀತಿನೇ ಇರ್ತಾ ಇರಬೇಕು. ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವರ ಇಬ್ಬರ ಕೈಯನ್ನು ಟೈಟ್ ಆಗಿ ಹಿಡ್ಕೋತಾರೆ ಜ್ಯೋತಿಷ್ಯ. ನಂತರ ಪ್ರೇ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ವಸ್ತುವನ್ನ ನಿಮ್ಮ ಜಾಗದಲ್ಲಿ ತಂದು ಮಡಗ್ಬಿಟ್ಟಿದೀವಿ, ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ ಅಂತ ಜ್ಯೋತಿಷ್ಯ ಜೋರಾಗಿ ಪ್ರೇ ಮಾಡ್ಬೇಕಾದ್ರೆ ಆ ಜಾಗ ಪೂರ್ತಿ ಜೋರಾಗಿ ಗಾಳಿ ಬೀಸುತ್ತೆ. ಅಲ್ಲಿರುವ ಬೆಲ್ಸ್ ಎಲ್ಲ ರಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಏನರ್ಥ, ಒಳಗಡೆ ಇರುವ ದುಷ್ಟ ಶಕ್ತಿ ಮಾತಾಡೋದಕ್ಕಾಗಿ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ. ನಾವು ಇಲ್ಲಿ ಏನಕ್ಕಾಗಿ ಬಂದಿದೀವಿ ಅದನ್ನ ನಿಮ್ಮ ಕೈಯಲ್ಲಿ ಹೇಳೋಕೆ ಆಗುತ್ತೆ ಅಂತ ಜ್ಯೋತಿಷ್ಯ ಕೇಳ್ಬೇಕಾದ್ರೆ ಅವರನ್ನು ಸುತ್ತ ಯಾವುದೋ ಒಂದು ಸ್ಪಿರಿಟ್ ಬಂದು ಭಯಂಕರವಾಗಿ ಸುತ್ತಾಡ್ತಾ ಇರುತ್ತೆ. ಅವ್ರುಗಳನ್ನ ಸುತ್ತ ಬಂದು ಹೆದರ್ಸೋಕೆ ಟ್ರೈ ಮಾಡ್ತಾ ಇರ್ತವೆ. ಇವಾಗ ಕೊನೆಗೆ ಸ್ಪಿರಿಟ್ ಆ ಲಾಂತರ್ ಲೈಟ್ ಗೆ ಹೋಗಿ ಇಳಿಬೇಕಾದ್ರೆ ಆ ಲೈಟಿನ ಕಲರೇ ಚೇಂಜ್ ಆಗುತ್ತೆ. ಆವಾಗ ಜ್ಯೋತಿಷ್ಯ, ಓಕೆ ನಾವು ಫಸ್ಟ್ ಲೆವೆಲ್ ಅನ್ನ ಕ್ರಾಸ್ ಮಾಡಿ ಬಿಟ್ಟಿದೀವಿ, ಇವಾಗ ಸೆಕೆಂಡ್ ಲೆವೆಲ್ ಗೆ ಹೋಗೋಣ, ಎರಡನೇ ರಿಚುವಲ್ ಅನ್ನ ಮಾಡೋದಕ್ಕೆ ಶುರು ಮಾಡೋಣ ಅಂತ ಟೇಬಲ್ ಅಲ್ಲಿ ಕೂತ್ಕೋತಾರೆ. ಇವಾಗ ಅವರ ಬ್ಯಾಗ್ ಇಂದ ನೆಕ್ಸ್ಟ್ ಐಟಮ್ ಅನ್ನ ತೆಗಿತಾರೆ. ಅದನ್ನ ನೋಡೋದಕ್ಕೆ ಸೆರಾಮಿಕಲ್ ಮಾಡಿರುವ ಒಂದು ಚಿಕ್ಕ ಪುಟಾಣಿ ಕೈ ರೀತಿ ಇದೆ. ಇವಾಗ ಅದನ್ನ ಇಟ್ಟು ಏನನ್ನ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ನಿಮ್ಮ ಮಗನನ್ನ ನಾವು ಅಲ್ಲಿಂದ ಕಾಪಾಡಬೇಕು ಅಂದ್ರೆ ಖಂಡಿತ ನಮಗೆ ಒಳ್ಳೆ ಸ್ಪಿರಿಟ್ ಗಳ ಹೆಲ್ಪ್ ಬೇಕಾಗುತ್ತೆ. ಈ ಕೈಯನ್ನ ಇಟ್ಟು ಅವುಗಳ ಜೊತೆ ನಾನು ಮಾತಾಡ್ತೀನಿ. ಈ ಕೈ ಒಂದು ಸಲ ಅಲ್ಲಾಡಿದ್ರೆ ಎಸ್ ಅಂತ ಅರ್ಥ, ಆ ಒಳ್ಳೆ ಸ್ಪಿರಿಟ್ ಗಳು ನಮಗೆ ಹೆಲ್ಪ್ ಮಾಡೋಕೆ ಒಪ್ಕೊಂಡಿದೆ ಅಂತ ಅರ್ಥ. 2 ಸಲ ಅಲ್ಲಾಡಿದ್ರೆ ನೋ ಅಂತ ಅರ್ಥ, ಆ ಸ್ಪಿರಿಟ್ ಗಳು ನಮಗೆ ಹೆಲ್ಪ್ ಮಾಡಲ್ಲ ಅಂತ ಅರ್ಥ ಅಂತ ಹೇಳ್ಬಿಟ್ಟು ಅಲ್ಲಿರುವ ಯಾವ್ದಾದ್ರು ಒಳ್ಳೆ ಸ್ಪಿರಿಟ್ ಗಳು ಇದೆಯಾ ಅಂತ ಅವುಗಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ಜ್ಯೋತಿಷ್ಯ. ಈ ಜಾಗದಲ್ಲಿ ನಮ್ಮನ್ನ ಸುತ್ತ ಯಾವ್ದಾದ್ರು ಒಂದು ಒಳ್ಳೆ ಸ್ಪಿರಿಟ್ ಇದೀರಾ ಅಂತ ಕೇಳ್ಬೇಕಾದ್ರೆ ಆವಾಗ ಸೆರಾಮಿಕ್ ಕೈ 1 ಸಲ ಅಲ್ಲಾಡುತ್ತೆ. ಹೌದಾ, ಹಾಗಾದ್ರೆ ಇದೀರಾ, ತುಂಬಾ ಒಳ್ಳೇದಾಯ್ತು. ನಿಮ್ಮಿಂದ ನಮ್ಮ ಹುಡುಗನನ್ನ ಕಾಪಾಡೋಕೆ ಆಗುತ್ತಾ, ಆ ಲೋಕದಿಂದ ಅವನನ್ನ ಹೊರಗಡೆ ತರೋಕೆ ಆಗುತ್ತಾ, ಅದಕ್ಕಾಗಿ ನೀವು ನಮಗೆ ಹೆಲ್ಪ್ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಆಗೋದೇ ಇಲ್ಲ ಅನ್ನೋ ತರ 2 ಸಲ ಕೈ ಆಟೋಮೆಟಿಕ್ ಬಡ್ಕೊಂಡು ಹಾಗೆ ಒಡೆದೋಗ್ಬಿಡ್ತಾ ಇದೆ. ಇವಾಗ ಇದನ್ನ ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಇವಾಗ ನಾವು ಏನ್ ಮಾಡೋದು, ನಮಗೆ ಹೆಲ್ಪ್ ಮಾಡೋದಕ್ಕೆ ಬೇರೆ ದಾರಿನೇ ಇಲ್ವಾ, ಯಾರುವೇ ಇಲ್ವಾ ಅಂತ ಕೇಳ್ಬೇಕಾದ್ರೆ ಇದೆ ಈ ಮೆಥಡ್ ಇಲ್ಲ ಅಂದ್ರೆ ಏನು, ಇನ್ನ ಬೇರೆ ದಾರಿಗಳಿದೆ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಹಾಗೆ ಜ್ಯೋತಿಷ್ಯ ನನ್ನ ಸುತ್ತ ಏನೋ ಒಂದು ವಾಯ್ಸ್ ಕೇಳ್ತಾನೆ ಇದೆ, ನಮ್ಮ ಜೊತೆ ಯಾರೋ ಮಾತಾಡೋಕೆ ಟ್ರೈ ಮಾಡ್ತಾನೆ ಇದ್ದಾರೆ, ಅದನ್ನ ನೆಕ್ಸ್ಟ್ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಕಂಡುಹಿಡಿಯೋಣ ಅಂತ ಹೇಳ್ತಾರೆ. ಸೊ ಅದೇ ತರ ಒಂದು ಪೈಪ್ ಅನ್ನ ತಗೊಂಡು ಅವರ ಕಿವಿಗೆ ಇಟ್ಟು ಏನಾದ್ರೂ ಸದ್ದು ಕೇಳುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಆವಾಗ ದೆವ್ವ ಅವರ ಪಕ್ಕದಲ್ಲೇ ನಿಂತಿದೆ ಅನ್ಸುತ್ತೆ. ಆ ಹುಡುಗ ಒಳಗಡೆನೆ ಸಿಗಾಕೊಂಡಿದ್ದಾನೆ, ಒಂದು ಡಾರ್ಕ್ ಆದ ಈವಿಲ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ದಾನೆ ಅನ್ನೋ ತರ ಹೇಳ್ಬಿಟ್ಟು ಅಲ್ಲಿಂದ ಕಾಣೆ ಆಗ್ಬಿಡುತ್ತೆ. ಸೊ ಇವಾಗ ನಮ್ಮ ಜ್ಯೋತಿಷ್ಯ ಏನ್ ಮಾಡ್ತಾರೆ ಅಂದ್ರೆ ಓಜಾ ಬೋರ್ಡ್ ಅನ್ನ ಹೊರಗಡೆ ತೆಗಿತಾರೆ. ಆ ಓಜಾ ಬೋರ್ಡ್ ಅಲ್ಲಿ ಯೂಸ್ ಮಾಡೋದಕ್ಕೆ ಕಾಯಿನ್ ಅನ್ನ ಮಡಗೋದ್ರ ಬದಲು ಆ ಹುಡುಗನ ಆಟದ ಸಾಮಾನ್ ಇದೆಯಲ್ಲ, ಯೆಲ್ಲೋ ಕಲರ್ ಕಾರು, ಅದನ್ನೇ ಯೂಸ್ ಮಾಡ್ತಾರೆ. ಆವಾಗ ಜ್ಯೋತಿಷ್ಯ, ಇವಾಗ ನಿಮ್ಮ ಹುಡುಗ ಒಳಗಡೆನೆ ಸಿಗಾಕೊಂಡಿದ್ದಾನೆ, ಸೊ ಅದನ್ನ ತಿಳ್ಕೊಬೇಕು ಅಂದ್ರೆ ನಮಗೆ ಇನ್ನ ಡೀಟೇಲ್ಸ್ ಬೇಕಾಗಿರುತ್ತೆ. ಆದ್ರಿಂದ ಈ ಓಜಾ ಬೋರ್ಡ್ ಅನ್ನ ನಾನು ಇವಾಗ ಯೂಸ್ ಮಾಡ್ತೀನಿ. ನಾನು ಕ್ವೆಶ್ಚನ್ಸ್ ಗಳನ್ನ ಕೇಳ್ಬೇಕಾದ್ರೆ ಈ ಕಾರನ್ನ ನೀವು ಮೂವ್ ಮಾಡಬೇಡಿ, ಇಲ್ಲಿರುವ ಸ್ಪಿರಿಟ್ ಮೂವ್ ಮಾಡುತ್ತೆ, ಎಸ್ ಆರ್ ನೋಗೆ ಅದೇ ಡೈರೆಕ್ಷನ್ ಅನ್ನ ತೋರಿಸುತ್ತೆ, ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಒಳಗಡೆ ಸಿಗಾಕೊಂಡಿರುವ ನಮ್ಮ ಹುಡುಗನ ಬಗ್ಗೆ ಇನ್ನ ಏನಾದ್ರೂ ಡೀಟೇಲ್ಸ್ ಅನ್ನ ಇಲ್ಲಿರುವ ಸ್ಪಿರಿಟ್ ಯಾರಾದ್ರೂ ಹೇಳೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಆಟೋಮೆಟಿಕ್ ಆ ಕಾರು ಎಸ್ಸಿಗೆ ಹೋಗಿ ನಿಲ್ಲುತ್ತೆ. ನಮ್ಮ ಹುಡುಗನ ಹೆಸರು ಏನು ಅಂತ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಕಾರು ಆ ಹುಡುಗನ ನೇಮ್ ಅನ್ನ ಸ್ಪೆಲ್ ಮಾಡಿ ತೋರಿಸುತ್ತೆ. ಸರಿ ಓಕೆ, ಇವಾಗ ನಮ್ಮ ಹುಡುಗ ಎಲ್ಲಿ ಸಿಗಾಕೊಂಡಿದ್ದಾನೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಎಸ್ಸಿಗೆ ಹೋಗಿ ನಿಲ್ಲುತ್ತೆ. ಯಾರ ಹತ್ರ ಸಿಗಾಕೊಂಡಿದ್ದಾನೆ ಅಂತ ಗೊತ್ತಾ ಅಂತ ಕೇಳಿದ್ರೆ ಆ ಕಾರು ಆನ್ಸರೇ ಮಾಡ್ತಾ ಇಲ್ಲ, ಅಲ್ಲಿಗೂ ಇಲ್ಲಿಗೂ ಅಲ್ಲಾಡ್ತಾ ಇದೆ ಅಷ್ಟೇ, ಒಂದೇ ಜಾಗದಲ್ಲಿ ನಿಂತಿದೆ. ಆಮೇಲೆ ಸಡನ್ ಆಗಿ ನೋಗೆ ಬಂದು ಭಯಂಕರವಾಗಿ ರೋಲ್ ಹೊಡಿತಾ ಇರುತ್ತೆ ಕಾರ್. ಆವಾಗ ಜ್ಯೋತಿಷ್ಯ ಕೈಯಲ್ಲಿ ಕ್ರಾಸ್ ಅನ್ನ ತಗೊಂಡು ಅದ್ರ ಹೆಸರೇನು ಅಂತ ಫೋರ್ಸ್ ಮಾಡಿ ಕೇಳ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಓಜಾ ಬೋರ್ಡ್ ಅಲ್ಲಿ ಒಂದು ದೆವ್ವದ ಮುಖ ಬಂದು ಜೋರಾಗಿ ಕಿರ್ಚ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಆ ಬೋರ್ಡ್ ಅಲ್ಲಿ ಅಕ್ಷರಗಳು ಎಲ್ಲವೇ ಮಾಯವಾಗ್ಬಿಡುತ್ತೆ, ಅಳ್ಸೋಗ್ಬಿಡುತ್ತೆ. ಅಷ್ಟೇ, ಇವರ ಹತ್ರ ಇದ್ದಿದ್ದು ಒಂದೇ ಒಂದು ಓಜಾ ಬೋರ್ಡ್ ಮಾತ್ರ, ಅದನ್ನ ಇಟ್ಟು ಮಾತ್ರನೇ ಇವರು ಡೀಟೇಲ್ಡ್ ಆಗಿ ಮಾತಾಡೋಕೆ ಆಗ್ತಾ ಇತ್ತು. ಬಟ್ ಆದ್ರೆ ಇವಾಗ ಆ ಓಜಾ ಬೋರ್ಡ್ ಕೂಡ ಹಾಳೋಗ್ಬಿಟ್ಟಿದೆ. ಅದಕ್ಕೆ ಜ್ಯೋತಿಷ್ಯ, ಇಲ್ಲಿ ನೋಡಮ್ಮ, ನಾನು ಕೊನೆಯದಾಗಿ ಕೇಳೋವರೆಗೂ ನಿಮ್ಮ ಹುಡುಗ ಯಾವ್ದೋ ಒಂದು ದೊಡ್ಡ ಈವಿಲ್ ಹತ್ರ ಸಿಗಾಕೊಂಡಿದ್ದಾನೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಆ ಲೋಕದ ಎಂಟ್ರೆನ್ಸ್ ಅನ್ನ ಕಾಯೋದಕ್ಕಾಗಿ ಒಬ್ಬ ಗೇಟ್ ಕೀಪರ್ ಇರ್ತಾನೆ, ಅವನ ಹೆಸರು ನಮಗೆ ಗೊತ್ತಾಗ್ಬೇಕು. ಅವನ ಹೆಸರು ಗೊತ್ತಾದ್ರೆ ಮಾತ್ರನೇ ಅವನ ಜೊತೆ ನಾವು ಮಾತಾಡೋಕೆ ಆಗುತ್ತೆ. ಬಟ್ ಆದ್ರೆ ನನ್ನ ಹತ್ರ
ಹತ್ರ ಇದ್ದಿದ್ದು ಒಂದೇ ಒಂದು ವೈಜಾ ಬೋರ್ಡ್, ಅದು ಕೂಡ ಇವಾಗ ಹಾಳೋಗ್ಬಿಟ್ಟಿದೆ. ಹೇಗೆ ಇವಾಗ ಅವನ ಜೊತೆ ನಾವು ಮಾತಾಡೋಕೆ ಆಗುತ್ತೆ ಅಂತ ಹೇಳ್ಕೊಂಡು ಇವರು ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ಮಾಡ್ತಾರೆ. ಅವರ ಹತ್ರ ಒಂದು ಲಿಪ್ಸ್ಟಿಕ್ ಇರುತ್ತೆ, ಅದನ್ನ ತಗೊಂಡು ಆ ಟೇಬಲ್ ಅಲ್ಲಿ ವೈಜಾ ಬೋರ್ಡ್ ಅಲ್ಲಿ ಹೇಗಿತ್ತೋ ಅದೇ ರೀತಿ ವರ್ಡ್ಸ್ ನೆಲ್ಲ ಬರೀತಾರೆ, ಎಸ್ ಆರ್ ನೋ ಅಂತೆಲ್ಲ ಬರೀತಾರೆ. ಸೇಮ್ ಡಿಟ್ಟೋ ಆ ವೈಜಾ ಬೋರ್ಡ್ ರೀತಿನೇ ಮಾಡ್ಬಿಡ್ತಾರೆ ಅಲ್ಲಿ. ಈ ಸಲ ನಾವು ಬಿಟ್ಬಿಡ್ಬಾರ್ದು, ಹೇಗಾದ್ರೂ ಆ ದೆವ್ವದ ಹೆಸರನ್ನ ನಾವು ತಿಳ್ಕೊಳ್ಳೇಬೇಕು, ಆ ಗೇಟ್ ಕೀಪರ್ ಹೆಸರನ್ನ ನಾವು ತಿಳ್ಕೊಳ್ಳೇಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಈ ಜ್ಯೋತಿಷ್ಯನು ಬಿಡೋ ರೀತಿ ಇಲ್ಲ. ಆ ದೆವ್ವದ ಹೆಸರೇನು, ಆ ಗೇಟ್ ಕೀಪರಿನ ಹೆಸರೇನು ಅಂತ ಜೋರಾಗಿ ಕಿರ್ಚ್ಕೋತಾನೆ ಇರ್ಬೇಕಾದ್ರೆ ಇವಾಗ ಬೇರೆ ದಾರಿನೇ ಇಲ್ಲ. ಆಟೋಮೆಟಿಕ್ ಆ ಕಾರು ಮೂವ್ ಆಗುತ್ತೆ, ಒಂದು ಹೆಸರನ್ನ ತೋರಿಸುತ್ತೆ. ಆ ಹೆಸರು ಏನು ಅಂದ್ರೆ ಎಂಪೋಸಾ. ಆ ಹೆಸರನ್ನ ಕೇಳಿದ ತಕ್ಷಣವೇ ನಮ್ಮ ಜ್ಯೋತಿಷ್ಯನೇ ಶಾಕ್ ಆಗ್ತಾರೆ. ಯಾಕೆಂದ್ರೆ ಅದು ತುಂಬಾನೇ ಡಾರ್ಕೆಸ್ಟ್ ಈವಿಲ್, ತುಂಬಾನೇ ಡೇಂಜರಸ್ ಈವಿಲ್. ಅದ್ರ ಹತ್ರನ ನಿಮ್ಮ ಹುಡುಗ ಸಿಗಾಕೊಂಡಿದ್ದಾನೆ ಅಂತ ಗಾಬರಿ ಆಗೋಗ್ತಾರೆ. ಸರಿ ಓಕೆ, ಇವಾಗ ಈ ಮೆಥಡ್ ಕೂಡ ಹೋಗ್ಬಿಟ್ಟಿದೆ, ನಾವು ನೆಕ್ಸ್ಟ್ ಮೆಥಡ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಪೆನ್ಸಿಲ್ ಅನ್ನ ತಗೋತಾರೆ. ಫಸ್ಟ್ ನಿಮ್ಮ ಹುಡುಗ ಜೀವಂತವಾಗಿ ಇದಾನ ಅನ್ನೋದನ್ನ ನಾವು ತಿಳ್ಕೋಬೇಕು, ಆಮೇಲೆ ನಾವು ಒಳಗಡೆ ಹೋಗೋಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡೋಕೆ ನನ್ನ ಜೊತೆ ಮಾತಾಡು ಅಂತ ಪೇಪರ್ ಅಲ್ಲಿ ಗೀಜ್ತಾನೆ ಇರ್ತಾರೆ ಜ್ಯೋತಿಷ್ಯ. ಅಂದ್ರೆ ಇದ್ರ ಮುಖಾಂತರ ಒಳಗಡೆ ಇರುವ ಕೇನ್ ಇವರ ಹತ್ರ ಮಾತಾಡ್ತಾನೆ ಅಂತ ಅನ್ಕೊಂಡು ಈ ರೀತಿ ಮಾಡ್ತಾ ಇರ್ತಾರೆ. ಏನಾದ್ರೂ ಡೀಟೇಲ್ ಸಿಗುತ್ತೆ ಅಂತ ಕಣ್ಣನ್ನ ಮುಚ್ಕೊಂಡು ಭಯಂಕರವಾಗಿ ಗೀಜ್ತಾನೆ ಇರ್ತಾರೆ. ಬಟ್ ಆದ್ರೆ ಯಾವುದೇ ತರ ಕನೆಕ್ಟಿವಿಟಿನೂ ಇವರಿಗೆ ಸಿಗ್ತಾನೆ ಇಲ್ಲ. ಕೇನ್ ಏನಾದ್ರೂ ಆನ್ಸರ್ ಮಾಡು, ಏನಾದ್ರೂ ಉತ್ತರ ಕೊಡು ಅಂತ ಈ ಜ್ಯೋತಿಷ್ಯ ಭಯಂಕರವಾಗಿ ಕಿರ್ಚ್ಕೋತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಪಕ್ಕದಲ್ಲಿ ಕೂತಿರುವ ನಮ್ಮ ಕೇನ್ ಅವರ ತಂದೆ ಇದ್ದಾರೆ ಅಲ್ವಾ, ನಮ್ಮ ಹೀರೋ ದೆವ್ವ ಹಿಡಿದ ರೀತಿ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಅವರು ಆ ಪೇಪರ್ ಪೆನ್ಸಿಲ್ ಅನ್ನ ತಗೊಂಡು ಅವರು ಏನೇನೋ ಬರೆಯೋದಕ್ಕೆ ಶುರು ಮಾಡ್ತಾರೆ. ಏನು ಅಂತ ನೋಡಿದ್ರೆ ನಮ್ಮ ಕೇನ್ ಇನ್ನ ಒಳಗಡೆ ಜೀವಂತವಾಗಿ ಇದ್ದಾನೆ, ಅದನ್ನ ಅವರ ತಂದೆಯ ಮುಖಾಂತರ ತೋರಿಸ್ತಾ ಇದ್ದಾನೆ ಹುಡುಗ. ಸರಿ ಓಕೆ, ಹಾಗಾದ್ರೆ ಒಳಗಡೆ ಹುಡುಗ ಜೀವಂತವಾಗಿ ಇದ್ದಾನೆ ಅಂತ ನಮಗೆ ಗೊತ್ತಾಗಿದೆ. ಸೊ ಇವಾಗ ಒಳಗಡೆ ಹೋಗೋದಕ್ಕಾದ ದಾರಿಯನ್ನ ನಾವು ಹುಡ್ಕೋಣ ಅಂತ ಒಳಗಡೆ ಇರುವ ದೆವ್ವ ಎಂಪೋಸ ದೆವ್ವದ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮನ್ನು ಒಳಗಡೆ ಬಿಡಿ, ನಮ್ಮನ್ನು ಒಳಗಡೆ ಬಿಡಿ, ನಮ್ಮ ಹುಡುಗನನ್ನ ನಾವು ಕಾಪಾಡೋದಕ್ಕಾಗಿ ಬಂದಿದೀವಿ, ಪ್ಲೀಸ್ ನಮ್ಮನ್ನ ಒಳಗಡೆ ಬಿಡಿ ಅಂತ ಭಯಂಕರವಾಗಿ ಕಿರ್ಚ್ಕೋತಾನೆ ಇರ್ಬೇಕಾದ್ರೆ ತುಂಬಾ ಹೊತ್ತಿಂದ ಪ್ರೇ ಮಾಡ್ಕೋತಾನೆ ಇರ್ತಾರೆ. ಆವಾಗ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಆ ಲಾಂತರ್ ಲೈಟ್ ಹಾಗೆ ಕಲರ್ ಚೇಂಜ್ ಆಗುತ್ತೆ. ಒಳಗಡೆ ಇರುವ ಎಂಪೋಸನೆ ಡೈರೆಕ್ಟ್ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಅದೇನೆ ಗೇಟ್ ಕೀಪರ್ ಕೂಡ ಏನ್ ಬೇಕು ನಿಮಗೆ ಅಂತ ಒಂದು ಭಯಂಕರವಾದ ವಾಯ್ಸ್ ಕೇಳ್ಬೇಕಾದ್ರೆ ಆವಾಗ ಜ್ಯೋತಿಷ್ಯ ಹೇಳ್ತಾರೆ, ನಮ್ಮ ಹುಡುಗ ಒಳಗಡೆ ಸಿಗಾಕೊಂಡಿದ್ದಾನೆ, ನಿಮ್ಮ ಹತ್ರ ಸಿಗಾಕೊಂಡಿದ್ದಾನೆ, ಸೊ ನಿಮ್ಮ ಹತ್ರ ಮಾತಾಡಿನೇ ನಮ್ಮ ಹುಡುಗನನ್ನ ನಾವು ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳ್ಬೇಕಾದ್ರೆ ಅದಕ್ಕೆ ಆ ದೆವ್ವ, ಹಾಗಾದ್ರೆ ನೀನು ಅದಕ್ಕೆ ನಮ್ಮ ಮಾಸ್ಟರ್ ಜೊತೆನೆ ಮಾತಾಡ್ಬೇಕು, ಅಂದ್ರೆ ಇದಕ್ಕಿಂತ ದೊಡ್ಡ ಮಾಸ್ಟರ್ ಇದೆ ಅನ್ಸುತ್ತೆ, ಮಾನ್ಸ್ಟರ್ ದೆವ್ವ ಇದೆ ಅನ್ಸುತ್ತೆ. ಸರಿ ಓಕೆ, ಹಾಗಾದ್ರೆ ನಾನು ಅವರ ಹತ್ರನೇ ಬಾರ್ಗೇನ್ ಮಾಡ್ತೀನಿ. ಇವರ ಮಗ ಕೇನ್ ನಿಮ್ಮ ಮಾಸ್ಟರ್ ಹತ್ರ ಸಿಗಾಕೊಂಡಿದ್ದಾನೆ, ಸೊ ನಿಮ್ಮ ಮಾಸ್ಟರ್ ಹತ್ರ ಹೇಗಾದ್ರೂ ಮಾತಾಡಿ ಅವನನ್ನ ನಾವು ಬಿಡಿಸ್ಕೊಂಡು ಬರ್ತೀವಿ. ಅದು ಒಂದೇ ಒಂದು ರೀಸನ್ ಗಾಗಿ ಅವನ ಪೇರೆಂಟ್ಸ್ ಇಲ್ಲಿಗೆ ಬಂದಿದ್ದಾರೆ ಅಂತ ಜ್ಯೋತಿಷ್ಯ ಹೇಳ್ಬೇಕಾದ್ರೆ ಅದಕ್ಕೆ ಆ ದೆವ್ವ, ಅದು ಆಗೋದೇ ಇಲ್ಲ, ನಡೆಯೋದೇ ಇಲ್ಲ, ಅದು ತುಂಬಾನೇ ಕಷ್ಟ. ನನ್ನ ಮಾಸ್ಟರ್ ತುಂಬಾ ನೋವಿನಲ್ಲೂ ಕಷ್ಟದಲ್ಲೂ ಇರ್ತಾ ಇರುವ ಪ್ರಿನ್ಸ್, ಅವರ ಹತ್ರ ಇಲ್ಲ ನೀವು ಹೋಗಿ ಬಾರ್ಗೇನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅದು ಹೇಳ್ಬೇಕಾದ್ರೆ ಇವರು ಬಿಡೋ ರೀತಿನೇ ಇಲ್ಲ. ಈ ಜ್ಯೋತಿಷ್ಯ ಅವರ ಮಗನನ್ನ ಹೇಗಾದ್ರೂ ಕಾಪಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕಾಗಿ ಇಷ್ಟೊಂದು ಟ್ರೈ ಮಾಡ್ತಾನೆ ಇದ್ದಾರೆ ಇವರು. ಸೊ ಅವರ ಮಗನನ್ನ ಕರ್ಕೊಂಡು ಹೋಗದೆ ಅವರು ಬಿಡಲ್ಲ. ಸೊ ನೀವು ಏನನ್ನ ಕೇಳಿದ್ರು ಅದನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಆ ಹುಡುಗನ ಪೇರೆಂಟ್ಸ್ ಅಂತ ಒಂದು ಮಾತನ್ನ ಹೇಳಿದ ತಕ್ಷಣ ಅದಕ್ಕೆ ಆ ದೆವ್ವ, ಏನನ್ನ ಕೇಳಿದ್ರು ನೀವು ಮಾಡ್ತೀರಾ, ಸರಿ ಓಕೆ, ಹಾಗಾದ್ರೆ ಆ ಡೋರಿಗಾದ ಬೀಗವನ್ನ ನಿಮ್ಮ ಕೈಯಲ್ಲಿ ಇದೆಯಾ, ಅದನ್ನ ನೀವು ಮಡಗಿದ್ದೀರಾ, ಆ ಬೀಗವನ್ನ ಫಸ್ಟ್ ನಮಗೆ ಕೊಡಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಅಜ್ಜಿ ಹತ್ರ ಇಂದ ಅದ್ರ ಬೀಗವನ್ನ ತಗೊಂಡು ಬಂದಿದ್ದಾರೆ ಅನ್ಸುತ್ತೆ. ಸೊ ಆ ಬೀಗವನ್ನ ಡೋರ್ ಹತ್ರ ಕೊಡ್ಬೇಕಾದ್ರೆ ಫಟ್ ಅಂತ ಒಳಗಡೆ ಹೋಗ್ಬಿಡುತ್ತೆ ಆ ಕೀ. ಸರಿ ಓಕೆ, ಇವಾಗ ನೀವು ನನ್ನ ಮಾಸ್ಟರ್ ಹತ್ರ ಮಾತಾಡಬಹುದು ಅಂತ ಅಪ್ರೂವಲ್ ಬಂದಿದ ತಕ್ಷಣ ಒಂದು ಭಯಂಕರವಾದ ವಾಯ್ಸ್, ಘೋರವಾದ ವಾಯ್ಸ್ ಕೇಳುತ್ತೆ. ಅಷ್ಟೇ ಕಂಪ್ಲೀಟ್ ಆಗಿ ಅಲ್ಲಿರುವ ಬೆಳಕು ಎಲ್ಲವೇ ಆಫ್ ಆಗ್ಬಿಡುತ್ತೆ. ಅವರು ಕತ್ಸಿಟ್ಟಿದ್ದ ಕ್ಯಾಂಡಲ್ಸ್, ಕಾರಲ್ಲಿ ಉರಿತಾ ಇದ್ದ ಲೈಟ್ ಎಲ್ಲವೇ ಆಫ್ ಆಗ್ಬಿಡುತ್ತೆ. ಫುಲ್ ಡಾರ್ಕ್ ಕತ್ತಲೆಯಾಗಿರ್ತಾ ಇದೆ. ಆವಾಗ ಜ್ಯೋತಿಷ್ಯ, ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಸರ್ಕಲ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ಬೇಡಿ, ಏನೋ ಒಂದು ಈ ಜಾಗದಲ್ಲಿ ಇರ್ತಾ ಇದೆ ಅನ್ನೋ ರೀತಿ ನನಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಕೊಂಡೆ ತುಂಬಾನೇ ಕಷ್ಟಪಟ್ಟು ಆ ಲಾಂತರ್ ಲೈಟ್ ಅನ್ನ ಕೊಚ್ಚಿಸ್ಬೇಕಾದ್ರೆ ಅಷ್ಟೇ ಮೂವರು ನಡ್ಗೋಗ್ಬಿಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಇಲ್ಲಿಯವರೆಗೂ ಆ ಡೋರ್ ಇಂದ ಬೇಟೆಯಾಡಲಾಗಿದ್ದ ಮಿಸ್ ಆಗಿದ್ದ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಎಲ್ಲರೂ ದಿವ್ಯಗಳಾಗಿ ಬಂದು ನಿಂತಿರ್ಬೇಕಾದ್ರೆ ಅದನ್ನ ನೋಡಿ ಇವರು ಗಾಬರಿ ಆಗ್ತಾರೆ, ಹೆದರ್ಕೋತಾರೆ. ಹಾಗೆ ಇರ್ಬೇಕಾದ್ರೆ ಸಡನ್ ಆಗಿ ಆ ದೆವ್ವಗಳು ಮಾಯವಾಗುತ್ತೆ. ಇವಾಗ ಆ ಡೋರು ಓಪನ್ ಆಗುತ್ತೆ. ಆ ಡೋರ್ ಓಪನ್ ಆಗ್ಬೇಕಾದ್ರೆ ಆ ಕಡೆ ಕೂಡ ಇವ್ರುಗಳು ಕೂತಿದ್ರಲ್ವ ಟೇಬಲ್, ಅದೇ ರೀತಿನೇ ಆ ಕಡೆ ಕೂಡ ಟೇಬಲ್ ಇದೆ. ಸೊ ಇವಾಗ ಈ ಮೂವರುವೆ ಅವರ ಮಗನನ್ನ ಹೊರಗಡೆ ಕಾಪಾಡಿ ಕರ್ಕೊಂಡು ಬರೋದಕ್ಕಾಗಿ ಅದ್ರ ಒಳಗಡೆ ಹೋಗ್ತಾರೆ. ಸೊ ಇವಾಗ ಆ ಟೇಬಲ್ ಅಲ್ಲಿ ಕೂತು ದೆವ್ವದ ಜೊತೆ ಮೀಟಿಂಗ್ ಅನ್ನ ಹಾಕ್ತಾರೆ. ಆದ್ರೆ ಆ ದೆವ್ವ ನಮ್ಮ ಜ್ಯೋತಿಷ್ಯ ಕಣ್ಣಿಗೆ ಮಾತ್ರ ಕಾಣ್ತಾ ಇದೆ, ಪೇರೆಂಟ್ಸ್ ಕಣ್ಣಿಗೆ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ನೀವು ಹಿಡಿದಿಟ್ಟಿರುವ ಕೆವಿನ್ ಹುಡುಗನ ತಂದೆ ತಾಯಿ ಬಂದಿದ್ದಾರೆ, ನಿಮ್ಮ ಹತ್ರ ಹೇಗಾದ್ರೂ ಮಾತಾಡಿ ಬಾರ್ಗೇನ್ ಮಾಡಿ ಅವರ ಹುಡುಗನನ್ನ ಕಾಪಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಸೊ ಅವರ ಮಗನನ್ನ ನೀವು ವಾಪಸ್ ರಿಟರ್ನ್ ಮಾಡೋದಕ್ಕೆ ನಿಮಗೆ ಏನ್ ಬೇಕಾದ್ರೂ ಅವರು ಮಾಡ್ತೀನಿ ಅಂತ ರೆಡಿ ಆಗಿದ್ದಾರೆ, ಎಲ್ಲದಕ್ಕೂ ಅವರು ರೆಡಿ ಆಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಾನು ಏನಕ್ಕಾಗಿ ಆ ಹುಡುಗನನ್ನ ಇವರ ಹತ್ರ ಮತ್ತೆ ರಿಟರ್ನ್ ಕಳಿಸ್ಬೇಕು, ಅದರಿಂದ ನನಗೇನ್ ಯೂಸ್ ಇದೆ ಅಂತ ಅದು ಆಕ್ರೋಶವಾಗಿ ಘೋರವಾಗಿ ಮಾತಾಡಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ದಯವಿಟ್ಟು ನನ್ನ ಮಗನನ್ನ ಬಿಟ್ಬಿಡಿ, ಅದ್ರ ಬದಲು ನನ್ನನ್ನು ನನ್ನ ಗಂಡನನ್ನು ನಿಮ್ಮ ಜೊತೆನೆ ಹಿಡಿದಿಟ್ಕೊಳ್ಳಿ, ದಯವಿಟ್ಟು ಅವನನ್ನ ಬಿಟ್ಬಿಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ದೆವ್ವ,
ಏನು ನಿಮ್ಮನ್ನ ನಾನು ಇಟ್ಕೊಳ್ಳೋದ ಅಂತ ಭಯಂಕರವಾಗಿ ಘೋರವಾಗಿ ನಗಡುತ್ತೆ. ನನಗೆ ಬೇಕಾಗಿರೋದಲ್ಲ ಚಿಕ್ಕ ಮಕ್ಕಳು ಅಷ್ಟೇ, ದೊಡ್ಡವರೆಲ್ಲ ನನಗೆ ಬೇಕಾಗಿಲ್ಲ. ಈ ಮಕ್ಕಳು ಇದಾರಲ್ಲ ಪುಟಾಣಿ ಮಕ್ಕಳು, ಅವರ ನೋವು ಕಷ್ಟಗಳೇ ತುಂಬಾನೇ ಡೆಲಿಷಿಯಸ್ ಆಗಿರುತ್ತೆ. ನನಗೆ ಪುಟಾಣಿ ಮಕ್ಕಳೇ ಬೇಕು, ಸಣ್ಣ ಹುಡುಗರೇ ಬೇಕು ಅಂತ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ನಮ್ಮ ಮಗ ಇಲ್ಲದೆ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಇಲ್ಲಿ ನೋಡಿ ನೀವು ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನೀವು ಇಲ್ಲೇ ಇದ್ರು ಸರಿ ಇಲ್ಲ ಅಂದ್ರೂ ಸರಿ ನಿಮ್ಮ ಮಗ ನಿಮಗೆ ಖಂಡಿತ ಸಿಗಲ್ಲ, ಸುಮ್ನೆ ಇಲ್ಲಿಂದ ಹೋಗಿ ಅಂತ ದೆವ್ವ ಹೇಳೋದಾಗಿ ಜ್ಯೋತಿಷ ಅದನ್ನ ಕೇಳ್ಬಿಟ್ಟು ನಮ್ಮ ಹೀರೋಯಿನ್ಗೆ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲಿ ನೋಡಿ ಅವರಿಗೆ ಏನು ಬೇಕಿಲ್ಲದೆ ನಮ್ಮನ್ನ ಇಲ್ಲಿ ಒಳಗಡೆ ಅಲೋ ಮಾಡಿರಲ್ಲ. ಅವರು ಏನೋ ಒಂದು ವಿಷಯ ಅವರಿಗೆ ಬೇಕಾಗಿದೆ, ಏನೋ ಒಂದು ಡಿಮ್ಯಾಂಡ್ ಅನ್ನ ಮಾಡೋದಕ್ಕೆ ಅವರು ರೆಡಿ ಆಗಿದ್ದಾರೆ. ಸೊ ಡಿಮ್ಯಾಂಡ್ ಅನ್ನ ಹೇಳೋಕೆ ಹೇಳಿ ನಾವು ಖಂಡಿತ ಅದನ್ನ ಮಾಡ್ತೀವಿ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ನಿಜವಾಗ್ಲೂ ಆ ದೆವ್ವಕ್ಕೆ ಏನೋ ಒಂದು ಡಿಮ್ಯಾಂಡ್ ಇದೆ, ಆದ್ರಿಂದಾನೇ ಇವ್ರುಗಳನ್ನ ಒಳಗಡೆ ಬರೋದಕ್ಕಾಗಿ ಅಲೋ ಮಾಡಿದೆ. ಸೊ ಫಟ್ ಅಂತ ದೆವ್ವ ಏನ್ ಮಾಡುತ್ತೆ ಅಂದ್ರೆ ಒಂದು ಪೆನ್ ಅನ್ನ ತೆಗೆದು ಕೊಡುತ್ತೆ, ಒಂದು ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಅನ್ನ ಒಪ್ಕೊಂಡ್ರೆ ಮಾತ್ರನೇ ಅವರ ಮಗನನ್ನ ಕಳಿಸೋದಾಗಿ ಹೇಳುತ್ತೆ. ನಮ್ಮ ಹೀರೋಯಿನ್ ಅಗ್ರಿಮೆಂಟ್ ಅನ್ನ ಓದಿ ನೋಡ್ತಾರೆ. ಅದನ್ನ ಓದಿ ನೋಡಿದ ತಕ್ಷಣ ಬಿದ್ದು ಬಿದ್ದು ಅಳ್ತಾರೆ, ಗುಳೋ ಅಂತ ಅಳ್ತಾರೆ. ಅದನ್ನ ಅವರ ಕೈಯಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಳ್ತಾ ಇದ್ದಾರೆ. ಅಗ್ರಿಮೆಂಟ್ ಏನು ಅಂತ ನಮಗೆ ತೋರಿಸಿಲ್ಲ, ಬಟ್ ಆದ್ರೆ ಆವಾಗ ಜ್ಯೋತಿಷ್ಯ ದಯವಿಟ್ಟು ಸೈನ್ ಮಾಡಿ, ನಿಮ್ಮ ಮಗನನ್ನ ಕಾಪಾಡಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ, ಈ ವಿಷಯವನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ದಾರಿನೇ ಇಲ್ಲ, ಬೇರೆ ಗತಿನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವರ ಹೃದಯವನ್ನ ಗಟ್ಟಿ ಮಾಡ್ಕೊಂಡು ಅವರ ಮಗನನ್ನ ಕಾಪಾಡೋದಕ್ಕಾಗಿ ಬೇರೆ ದಾರಿನೇ ಇಲ್ಲದೆ ಅಗ್ರಿಮೆಂಟ್ ಗೆ ಸೈನ್ ಅನ್ನ ಹಾಕ್ತಾರೆ. ಅವರ ಮಗನಿಗಾಗಿ ಏನನ್ನ ಬೇಕಾದ್ರೂ ಮಾಡಬಹುದು ಅಂತ ಗಂಡ ಹೆಂಡತಿ ಇಬ್ಬರುವೆ ಅಗ್ರಿಮೆಂಟ್ ಅಲ್ಲಿ ಸೈನ್ ಅನ್ನ ಹಾಕ್ತಾರೆ. ಸೈನ್ ಅನ್ನ ಮಾಡ್ಬಿಟ್ಟು ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾರೆ. ಅವರು ಸೈನ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಕೇನ್ ಹುಡುಗ ಡೋರ್ ಇಂದ ಹೊರಗಡೆ ಬರ್ತಾನೆ. ಅವನು ಹೊರಗಡೆ ಬಂದಿದ್ದ ತಕ್ಷಣ ಆಟೋಮೆಟಿಕ್ ಆ ಡೋರ್ ಮತ್ತೆ ಕ್ಲೋಸ್ ಆಗ್ಬಿಡುತ್ತೆ. ಅಷ್ಟೇ ನಮ್ಮ ಹೀರೋಯಿನ್ ಓಡಿ ಬಂದು ಅವರ ಮಗನನ್ನ ತಬ್ಕೊಂಡು ತುಂಬಾನೇ ಅಳ್ತಾರೆ. ಏನೇ ಆ ಡೆವಿಲ್ ತುಂಬಾನೇ ಕ್ರೂರವಾಗಿ ಘೋರವಾಗಿದ್ರು ಕೂಡ ತುಂಬಾನೇ ನ್ಯಾಯವಾಗಿ ಅಗ್ರಿಮೆಂಟ್ ಪ್ರಕಾರ ಅವರ ಮಗನನ್ನ ಹೊರಗಡೆ ಕಳಿಸ್ಕೊಟ್ಟಿದೆ, ಹುಡುಗನನ್ನ ರಿಲೀಸ್ ಮಾಡಿದೆ. ಇವ್ರುಗಳು ಹ್ಯಾಪಿಯಾಗಿ ಆ ಫ್ಯಾಮಿಲಿ ಸೇರ್ಕೊಬಿಟ್ಟಿದ್ದಾರೆ. ಆವಾಗ ಜ್ಯೋತಿಷ್ಯ ಇಲ್ಲಿ ನೋಡಿ ಈ ಪ್ರಪಂಚದಲ್ಲಿ ತುಂಬಾನೇ ಕ್ರೂರವಾದ ಘೋರವಾದ ಡೆವಿಲ್ ಹತ್ರ ನೀವು ಸೈನ್ ಅನ್ನ ಮಾಡಿದ್ದೀರಾ, ಅಗ್ರಿಮೆಂಟ್ ಅನ್ನ ಹಾಕಿದ್ದೀರಾ, ಅದನ್ನ ಮಾತ್ರ ನೀವು ಮಾಡ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೇನೆ ಗೊತ್ತಿರುತ್ತೆ. ಸೊ ಕರೆಕ್ಟ್ ಆಗಿ ಆ ಅಗ್ರಿಮೆಂಟ್ ಪ್ರಕಾರ ಏನನ್ನ ಹೇಳಿದ್ಯೋ ಅದನ್ನ ಕರೆಕ್ಟ್ ಆಗಿ ಮಾಡಿಬಿಡಿ ಅಂತ ಹೇಳ್ಬೇಕಾದ್ರೆ ಇಷ್ಟೊತ್ತು ಇವ್ರುಗಳು ಹೋರಾಡಿದ ಹೋರಾಟ ಇಲ್ಲಿಗೆ ಮುಗಿಯುತ್ತೆ. ಅಷ್ಟೇ ನೆಕ್ಸ್ಟ್ ದಿನ ನೋಡಿದ್ರೆ ಹುಡುಗನನ್ನ ಕಾಪಾಡಾಯ್ತು, ಮನೆಗೆ ಬಂದಿದ್ದಾರೆ. ನಮ್ಮ ಹೀರೋಯಿನ್ ಆ ಊರನ್ನೇ ಖಾಲಿ ಮಾಡಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಬಟ್ ಆದ್ರೆ ಹುಡುಗ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಅದಕ್ಕೆ ತಾಯಿ ಇನ್ ಮುಂದೆ ಏನು ತೊಂದ್ರೆ ಇಲ್ಲ ಮಗ, ನಾವು ಇಲ್ಲಿ ಇರೋದೇ ಬೇಕಾಗಿಲ್ಲ, ಈ ಊರನ್ನ ಖಾಲಿ ಮಾಡಿ ಹೋಗೋಣ ಅಂತ ಹೇಳಿ ನಮ್ಮ ಹೀರೋಯಿನ್ ಮಾತ್ರ ಅವರ ಮಗನನ್ನ ಕರ್ಕೊಂಡು ಕಾರಲ್ಲಿ ಹೊರಡ್ತಾರೆ. ಅದೇ ಜಾಗದಲ್ಲಿ ನಮ್ಮ ಹೀರೋ ತುಂಬಾನೇ ಸಪ್ಪಿಗೆ ನಿಂತಿದ್ದಾರೆ. ಏನಕ್ಕೆ ಆ ರೀತಿ ನಿಂತಿದ್ದಾರೆ ಅಂತ ನೋಡಿದ್ರೆ ಇವಾಗ ಮನೆ ಒಳಗಡೆ ಆ ಡೋರ್ ಇರ್ತಾ ಇದೆ, ಅದಕ್ಕೆ ಮತ್ತೆ ಪೇಂಟ್ ಹೊಡೆದು ಅದನ್ನ ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಆ ಡೋರ್ ಅನ್ನ ತಗೊಂಡು ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ಸೆಟ್ ಮಾಡಿ ಇಡ್ತಾ ಇದ್ದಾರೆ ತಂದೆ. ಅದು ಬೇರೆ ಯಾವುದೇ ಜಾಗನೂ ಇಲ್ಲ, ಆ ಊರಲ್ಲಿರುವ ಸ್ಕೂಲ್. ಎಷ್ಟು ಮಕ್ಕಳು ಇರ್ತಾರೆ ಆ ಸ್ಕೂಲಲ್ಲಿ. ಇದೇನೆ ಆ ದೆವ್ವಕ್ಕೆ ಬೇಕಾಗಿರೋದು, ಆ ದೆವ್ವ ಕೇಳಿರುವ ಡೀಲ್ ಇದೇನೆ, ಆ ಅಗ್ರಿಮೆಂಟ್ ಇದೇನೆ. ನಾನು ನಿಮ್ಮ ಮಗನನ್ನ ಬಿಟ್ಬಿಡ್ತೀನಿ, ಬಟ್ ಆದ್ರೆ ಅದ್ರ ಬದಲು ನನಗೆ ತುಂಬಾ ಮಕ್ಕಳು ಬೇಕಾಗ್ತಾರೆ. ಆದ್ರಿಂದ ಈ ಊರಲ್ಲಿರುವ ಸ್ಕೂಲಲ್ಲಿ ನನ್ನ ಡೋರ್ ಅನ್ನ ನೀವು ಫಿಕ್ಸ್ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ದೆ ದೆವ್ವ. ಹಾಗೆ ಫಿಕ್ಸ್ ಮಾಡಿದ್ರೆ ಎಷ್ಟು ಬೇಟೆಯನ್ನ ಆಡುತ್ತೆ ಅನ್ನೋದು ನಮ್ಮ ಪೇರೆಂಟ್ಸ್ ಗೆ ಗೊತ್ತಿದೆ. ಆದ್ರಿಂದಾನೇ ಅವರು ಅಗ್ರಿಮೆಂಟ್ ಅಲ್ಲಿ ಸೈನ್ ಅನ್ನ ಮಾಡ್ಬೇಕಾದ್ರೆ ಬಿದ್ದು ಬಿದ್ದು ಅಳ್ತಾ ಇದ್ದಿದ್ದು. ಬಟ್ ಆದ್ರೆ ಅವರ ಮಗನನ್ನ ಕಾಪಾಡಬೇಕು ಅಂತಾನೆ ಒಂದೇ ಒಂದು ರೀಸನ್ ಗಾಗಿ ಈ ವಿಷಯವನ್ನ ಮಾಡಿದ್ದಾರೆ, ಅಗ್ರಿಮೆಂಟ್ ಗೆ ಸೈನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಸೆಲ್ಫಿಶ್ ಆಗಿ ಥಿಂಕ್ ಮಾಡಿದ್ದಾರೆ ಪೇರೆಂಟ್ಸ್. ಇವಾಗ ಆ ಡೋರ್ ಅನ್ನೇ ನಮಗೆ ತೋರಿಸ್ತಾರೆ. ಆ ಡೋರ್ ಪಕ್ಕದಲ್ಲಿ ಆ ಸ್ಕೂಲ್ ಅಲ್ಲಿ ಇರುವ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಹಾಗೆ ಗಾಬರಿ ಆಗುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಡಿಫ್ರೆಂಟ್ ಆಗಿತ್ತಾ? ಇಷ್ಟ ಆಯ್ತಾ? ನಿಮಗೆ ಶಾಕ್ ಆಯ್ತಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾನು ನಿಮಗೆ ತಂದು ಕೊಡ್ತಾನೆ ಇರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ತರ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡಿ, ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಆ ಡೋರ್ ಅನ್ನ ತಂದು ಫಿಕ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.